ಅಂತರ್ವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶರಣಾರ್ಥಿಗಳು. ನಾನು ಶಿವರಾಜ್ ಶಾಸ್ತ್ರಿ ಎಂದಿನಂತೆ ತಮ್ಮೊಂದಿಗೆ ಅಂತರ್ವಾಣಿಯ ಸ್ಟುಡಿಯೋದಿಂದ ಮಾತಾಡ್ತಾ ಇದ್ದೇನೆ. ಶ್ರೋತೃಗಳೇ, ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವಿಶೇಷವಾದ ಅತಿಥಿ ವೈದ್ಯರು ನಮ್ಮೊಂದಿಗಿದ್ದಾರೆ. ಅವರೇ ಡಾಕ್ಟರ್ ಅಪೂರ್ವ ಮೇಡಮ್ ಇದ್ದಾರೆ. ಡಾಕ್ಟರ್ ಅಪೂರ್ವ ಮೇಡಮ್ ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿ, ಭಾಳ ಸೃಜನಶೀಲ ವ್ಯಕ್ತಿ ಮತ್ತು ಹ್ಯೂಮನ್ ಫ್ರೆಂಡ್ಲಿ ಅಂತೀವಿ, ಸ್ನೇಹಜೀವಿ. ಹೀಗೆ ತಮ್ಮ ವಿಶೇಷವಾದ ವೈದ್ಯಕೀಯ ಸೇವೆಯನ್ನು ನಮ್ಮ ಭಾಗದಲ್ಲಿ ಸಲ್ಲಿಸುತ್ತಿರುವ ಡಾಕ್ಟರ್ ಅಪೂರ್ವ ಮೇಡಮ್ ಅವರ ಇನ್ನೊಂದು ವಿಶೇಷತೆ ಏನಂದರೆ, ಇವರು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಷಿಯನ್ಸ್ ಅಂದರೆ ಅಖಿಲ ಭಾರತ ಮಕ್ಕಳ ಅಕಾಡೆಮಿಯ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಥ ಒಬ್ಬ ವಿಶೇಷವಾದ ವೈದ್ಯರು ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರ ವಿಶೇಷ ಭಾಗ್ಯ ಎಂದು ಭಾವಿಸ್ತಾ ಇದ್ದೇನೆ. ಈ ಒಂದು ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಅಪೂರ್ವ ಮೇಡಮ್ ಅವರನ್ನು ಅಂತರ್ವಾಣಿಯ ಸ್ಟುಡಿಯೋಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್, ನಾನು ಡಾಕ್ಟರ್ ಅಪೂರ್ವ ಅರುಣ್ ಅವಟಿ. ಥ್ಯಾಂಕ್ ಯು ಫಾರ್ ದ ಅಪಾರ್ಚುನಿಟಿ ಗಿವನ್ ಸರ್. ಇದು ಇನ್ಫ್ಯಾಕ್ಟ್ ಶರಣಬಸವೇಶ್ವರ ಸಂಸ್ಥೆಯ ಸ್ಟೂಡೆಂಟ್ ಆಗಿ ಇವತ್ತೇ ನಾನು ಇಲ್ಲಿ ಬಂದು ರೇಡಿಯೋ ಟಾಕ್ ಕೊಡೋದು ಅಂದರೆ ನನಗೆ ಬಹಳ ಖುಷಿ ಪಡುತ್ತ ಒಕೇಶನ್ ಅಂತ ಹೇಳಬೇಕು. ಆ್ಯಂಡ್ ಹೋಪ್ಫುಲಿ ಐ ವಿಲ್ ಬಿ ಏಬಲ್ ಟು ಜಸ್ಟಿಫೈ ಬೀಯಿಂಗ್ ಹಿಯರ್ ಟುಡೇ ಆ್ಯಂಡ್ ಆನ್ಸರಿಂಗ್ ದ ಕ್ವೆಶ್ಚನ್ಸ್ ಆಫ್ ಆಲ್ ದ ಪೇರೆಂಟ್ಸ್. ಥ್ಯಾಂಕ್ ಯು ಫಾರ್ ದ ಅಪಾರ್ಚುನಿಟಿ ಸರ್. ತಾವು ಮೊದಲು ಬಾರಿಗೆ ಇಂಥ ಒಂದು ಸ್ಟುಡಿಯೋಕ್ಕೆ ಬಂದಿದ್ದೀರಾ, ಅಂತರ್ವಾಣಿ ಕಮ್ಯುನಿಟಿ ರೇಡಿಯೋ ಸ್ಟುಡಿಯೋಕ್ಕೆ ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ತಮಗೆ? ಬಹಳ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ಡೆಫಿನೆಟ್ಲಿ ಬಹಳ ಒಂದು ಜಸ್ಟಿಫಿಕೇಶನ್ ಮಾಡೋಣ. ತಾವು ತಮ್ಮ ಟೈಮ್ ಕೊಟ್ಟು ನಮಗೆ ಇಲ್ಲಿ ಕರೆಸಿದ್ದಕ್ಕೆ ವಿ ಡೆಫಿನೆಟ್ಲಿ ವಾಂಟ್ ಟು ಮೇಕ್ ಶ್ಯೂರ್ ದಟ್ ವಿ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಸರ್. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಡೂ ಜಸ್ಟಿಸ್ ಫಾರ್ ದಿಸ್ ಇವೆಂಟ್. ಓಕೆ, ಥ್ಯಾಂಕ್ ಯು ಮೇಡಮ್. ವಾಟ್ ಅಬೌಟ್ ಯುವರ್ ಸ್ಟಡೀಸ್? ಎಲ್ಲಿ ತಾವು ವಿದ್ಯಾಭ್ಯಾಸ ಆಗಿದೆ? ನಂದು ಸ್ಕೂಲಿಂಗ್ ಎಲ್ಲ ಮುಂಚೆ ಹುಬ್ಳಿಯಲ್ಲಿ ಆಗಿದ್ದಿದೆ ಸರ್. ಆಮೇಲೆ ಇಲ್ಲೇ ಗುಲ್ಬರ್ಗಾಲ್ ಬಂದಮೇಲೆ SBR ಸ್ಕೂಲಲ್ಲೇ ಓದಿದ್ದು. ಕಾಲೇಜು ಇಲ್ಲೇ ಆಗಿದೆ ಸರ್. ಆಮೇಲೆ MR ಮೆಡಿಕಲ್ ಕಾಲೇಜಲ್ಲಿ MBBS ಮತ್ತು MD ಮುಗಿಸ್ಕೊಂಡು ಬಿಟ್ಟು ಬೆಂಗಳೂರು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತಲ್ಲಿ ಪೀಡಿಯಾಟ್ರಿಕ್ ಎಮರ್ಜೆನ್ಸೀಸ್ PICU ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಫೆಲೋಶಿಪ್ಪನ್ನು ಮಾಡಿದ್ದೇನೆ ಸರ್. ಈ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಇದು ಮಕ್ಕಳ ಬಗ್ಗೆ ಅಧ್ಯಯನ ಮಾಡಬೇಕು, ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು, ಅವರಿಗೆ ಬರ್ತಕ್ಕಂಥ ಕಾಯಿಲೆಗಳು, ಅವರ ವಿಶೇಷ ಹೀಗೆಲ್ಲ. ಇದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಬರ್ಲಿಕ್ಕೆ ಕಾರಣ ಏನು? ಯಾರಾದರೂ ನಿಮಗೆ ಸ್ಫೂರ್ತಿ ಕೊಟ್ರ ಅಥವಾ ಏನಾದರೂ ಸ್ವಯಂ ಪ್ರೇರಿತ? ಇದು ಎರಡೂ ಇದೆ ರೀ ಸರ್. ನಮ್ಮ ಟೀಚರ್ಸಿಗೆ ನಾವು ನೋಡಿರುವಾಗ ಅವರು ಡೆಡಿಕೇಶನಿಂದ ಪ್ರತಿಯೊಂದು ಮಗುವಿಗೆ ಆರಾಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಮಗು ನಮ್ಮ ಹತ್ರ ಬಂದಿರುವಾಗ ಎಷ್ಟು ಕ್ರಿಟಿಕಲಿ ಇಲ್ಲಿರುವಾಗ ಆ ಟೆನ್ಷನ್ ಮಗುವಿನ ಜೊತೆಗೆ ಆ ಫುಲ್ ಫ್ಯಾಮಿಲಿಯಲ್ಲೂ ನೋಡ್ತಾ ಇದ್ವಿ. ಬಟ್ ಯಾವಾಗ ಮಗುವಿನ ಸ್ವಾಸ್ಥ್ಯ ಆರೋಗ್ಯ ಅಂತ ಹೇಳ್ತೀವಲ್ವ, ಅದು ಸರಿಯಾಗಿ ಆಗ್ತಾ ಇತ್ತು, ಆ ಒಂದು ಖುಷಿ ಆ ಮಗು ಮತ್ತು ಆ ಪೂರ್ತಿ ಫ್ಯಾಮಿಲಿಯಲ್ಲಿ ಏನು ನೋಡ್ತಾ ಇದ್ವಿ ಅಲ್ಲ ಸರ್, ದ್ಯಾಟ್ ಸ್ಯಾಟಿಸ್ಫ್ಯಾಕ್ಷನ್ ವಾಸ್ ಸಮಥಿಂಗ್ ವಿಚ್ ಐ ಥಿಂಕ್ ಗಿವ್ಸ್ ಅ ಪರ್ಪಸ್ ಆ್ಯಂಡ್ ಅ ಮೀನಿಂಗ್ ಟು ಅವರ್ ಲೈಫ್. ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ನಮಗೆ ಒಂದು ಕರೆಕ್ಟ್ ದಾರಿ ಅಂತ ತೋರಿಸುತ್ತೆ. ಸೊ ದ್ಯಾಟ್ ವಾಸ್ ದ ಹೋಲ್ ಮೋಟಿವೇಶನ್ ಬಿಹೈಂಡ್ ಮೀ ಚೂಸಿಂಗ್ ದಿಸ್ ಸಬ್ಜೆಕ್ಟ್. ಈ ಮಕ್ಕಳು ಕಾಯಿಲೆಯಿಂದ ಬಳಲುತ್ತಾ ತಮ್ಮ ಹತ್ರ ಬಂದು ಆಮೇಲೆ ಅವರು ಗುಣಮುಖರಾಗಿ ನಗುತ್ತಾ ಮನೆಗೆ ತೆರಳುವಾಗ ನಿಮಗೆ ಸಾರ್ಥಕ ಅನಿಸ್ತದೆ ಸೇವೆ? ಡೆಫಿನೆಟ್ಲಿ ಸರ್, ಅನ್ಡೌಟೆಡ್ಲಿ 1000%, ನಾಟ್ ಜಸ್ಟ್ 100% ಸರ್. ಓಹೋ. ಡಾಕ್ಟರ್ ಅಪೂರ್ವ ಮೇಡಮ್ ಅವರು ನಗುತ್ತಲೇ ಹೇಳ್ತಾ ಇದ್ದಾರೆ, ಮಕ್ಕಳು ಗುಣಮುಖರಾಗಿ ನಗುತ್ತಾ ತಮ್ಮ ಮನೆಗೆ ತೆರಳಿದರೆ ಅದಕ್ಕಿಂತ ಸಂತೋಷ ಮತ್ಯಾವುದು ಇಲ್ಲ ಅಂತ ಸಂತೋಷದಿಂದ ಹೇಳ್ತಾ ಇದ್ದಾರೆ. ಮೇಡಮ್, ತಾವು ಈ ಆಲ್ ಇಂಡಿಯಾ ಅಕಾಡೆಮಿ ಫಾರ್ ಪೀಡಿಯಾಟ್ರಿಷಿಯನ್ಸ್ ಇದರ ಕಲಬುರಗಿ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರಾಗಿ ತಾವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಈ ಅಕಾಡೆಮಿಯ ವಿಶೇಷತೆ ಏನು ಮೇಡಮ್ ಇದು? ಸರ್, ಈ ಅಕಾಡೆಮಿಯ ಮೂಲಕ ನಾವು ಹಲವಾರು ಆ್ಯಕ್ಟಿವಿಟೀಸ್ ಅಕಾಡೆಮಿಕಲಿ ಅಂದರೆ ಓದಿಸೋ ಇದರಲ್ಲಿ ಸೈಂಟಿಫಿಕಲಿ ಅಂತ ಹೇಳ್ಬೋದು, ಪ್ಲಸ್ ಕಮ್ಯುನಿಟಿ ವೈಸ್ನು ಡಿವೈಡ್ ಮಾಡ್ಕೊಂಡ್ಬಿಟ್ಟು ವಿ ವಾಂಟ್ ಟು ಇಂಪ್ರೂವ್ ದ ಓವರ್ ಆಲ್ ಹೆಲ್ತ್ and also bring awareness in the community about the child health ಅಂತ ಹೇಳಿರುವಾಗ ನಾವು ಬರೀ ಫಿಸಿಕಲ್ ಹೆಲ್ತ್ ಬಗ್ಗೆ ಅಷ್ಟೇ ಮಾತಾಡಲ್ಲ ಸರ್. ಇಟ್ ಆಲ್ಸೋ
includes the emotional well-being, the social well-being of the child also. ನಾವು ಪರಿವಾರವನ್ನು ತಗೊಂಡ್ಬಿಟ್ಟು ಜಾಯಿಂಟ್ ಪೇರೆಂಟಿಂಗ್ ಕಾನ್ಸೆಪ್ಟನ್ನು ಉಪಯೋಗಿಸ್ಕೊಂಡ್ಬಿಟ್ಟು ವಿ ವಾಂಟ್ ದ ವೆಲ್-ಬೀಯಿಂಗ್ ಆಫ್ ದ ಚೈಲ್ಡ್ ಇನ್ ಟೋಟಲ್. ಇಟ್ಸ್ ನಾಟ್ ಜಸ್ಟ್ ದ ಫಿಸಿಕಲ್ ಪಾರ್ಟ್ ವಿ ಮೆನ್ಷನ್ ಸರ್. ಇಟ್ ಡೆಫಿನೆಟ್ಲಿ ಇನ್ವಾಲ್ವ್ಸ್ ಮೆನಿ ಆಸ್ಪೆಕ್ಟ್ಸ್ ಆ್ಯಂಡ್ ಪ್ರಿಡಾಮಿನೆಂಟ್ಲಿ ಈಗಿನ ಕಾಲದಲ್ಲಿ ನಮಗೆ ಇಮೋಷನಲ್ ವೆಲ್-ಬೀಯಿಂಗು ಅಷ್ಟೇ ಮುಖ್ಯ ಅಂತ ಗೊತ್ತಾಗ್ತಾ ಇದೆ. ಈ ಎಮೋಷ್ನಲ್ ವೆಲ್-ಬೀಯಿಂಗ್ನೆಸ್ ಆ್ಯಂಡ್ ಸೋಷಿಯಲ್ ವೆಲ್-ಬೀಯಿಂಗ್ನೆಸ್ ಎರಡು ವಿಶೇಷವಾದ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಮೇಡಮ್ ಅವರು. ಈ ಭಾವನಾತ್ಮಕವಾದಂಥ ಸಂಬಂಧ ಮತ್ತು ಈ ಸಾಮಾಜಿಕವಾದಂಥ ಸಂಬಂಧಗಳು ಮಕ್ಕಳೊಂದಿಗೆ ಅಭಿವೃದ್ಧಿಪಡಿಸುವ ಸಲುವಾಗಿ ಈ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೇಡಮ್, ಈ ಎಮೋಷ್ನಲ್ ವೆಲ್-ಬೀಯಿಂಗ್ನೆಸ್ ಇದು ಯಾರ್ಯಾರ ನಡುವೆ ಹೇಗೆ ಪೇರೆಂಟ್ಸು ಕೌನ್ಸಿಲಿಂಗ್ ಮಾಡ್ತೀರಾ ಅಥವಾ ಮಕ್ಕಳ ಬಗ್ಗೆ ಎಲ್ರು ಅಣ್ಣ ತಮ್ಮ ತಂಗಿ ಹೀಗೆ ಮಾಡ್ತೀರಾ? ಏನಿದ್ರು ವಿಶೇಷತೆ? ಆ ಮಗುವಿಂದು ನೋಡ್ಕೊಳೋ ಪೇರೆಂಟಿಂಗ್ ಅಂತ ಏನು ಹೇಳ್ತೀವಲ್ಲ, ಸೊ ಮಗುವಿಗೆ ಬೆಳೆಸ್ಕೊಳೋ ಎನ್ವೈರ್ಮೆಂಟ್ ಅಥವಾ ಆ ವಾತಾವರಣದಲ್ಲಿ ಯಾರ್ಯಾರು ಇರ್ತಾರಲ್ಲ ಸರ್, ಅವ್ರೆಲ್ರಿಗೂ ನಾವು ಕಾನ್ಫಿಡೆನ್ಸಲ್ಲಿ ತೊಗೊಂಡ್ಬಿಟ್ಟು ಮಗುವಿನ ಜೊತೆಗೆ ಪೇರೆಂಟ್ಸ್ ಆಗಲಿ, ಅಮ್ಮ ತಾತ ಆಗಲಿ, ಚಿಕ್ಕಮ್ಮ ಅತ್ತೆ ಯಾರು ಇನ್ವಾಲ್ವ್ ಇರ್ತಾರೆ ಎಲ್ರಿಗೂ ಮಾಡಿದ್ರೇ ವಿ ವಿಲ್ ಬಿ ಏಬಲ್ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ದ ಚೈಲ್ಡ್ ಅಂತ ನಮ್ಮದು ಒಪಿನಿಯನ್ ಇದೆ ಸರ್. ಓಹೋ. ಅಲ್ಲ, ಅವರಿಗೆ ಹೇಗೆ ನಿಮ್ಮ ಹತ್ರ ಕರೆಸ್ತೀರಾ ಅಥವಾ ಏನು ಅವ್ರ ಮನೆಗೆ ಹೋಗ್ತೀರಾ ಅಥವಾ ಏಕೆ ಏನಾದರೂ ಕೌನ್ಸಿಲಿಂಗ್ ಸೆಂಟ್ರ್ ಇದೆಯಾ? ಏನು ಹೇಗಿದು? ಸೊ ಯೂಶ್ವಲಿ ನಾವು ಅವರಿಗೆ ನಮ್ಮ ಹತ್ರನೇ ಕರೆಸ್ಬಿಟ್ಟು ಮಾತಾಡ್ತಾ ಇರ್ತೀವಿ ಸರ್. ಮನೆಗೆ ಹೋಗಿ ಮಾತಾಡೋದಕ್ಕಿಂತ ವಿ ಫೀಲ್ ಅವ್ರು ಇಲ್ಲಿ ಬಂದಿರುವಾಗ ದ ಎನ್ವೈರ್ಮೆಂಟ್ ವಿಚ್ ವೀಸ್ ಕ್ರಿಯೇಟೆಡ್ ದೇರ್ ಸಮಟೈಮ್ಸ್ ಇಸ್ ಮೋರ್ ಕಂಜೀನಿಯಲ್ ಫಾರ್ ದ ಚೈಲ್ಡ್ ಆಸ್ ವೆಲ್ ಆಸ್ ದ ಪೇರೆಂಟ್ಸ್ ಟು ಓಪನ್ ಅಪ್ ಆನ್ ಸರ್ಟನ್ ಇಶ್ಯೂಸ್ ವಿಚ್ ಮೈಟ್ ಬಿ ಸೆನ್ಸಿಟಿವ್ ಫಾರ್ ದೆಮ್. ಹೌದಲ್ಲ? ಎಸ್ ಸರ್. ಮೇಡಮ್, ಏನೇನೋ ಕಾರಣಗಳಿಂದಾಗಿ ಸ್ವಲ್ಪ ಮಕ್ಕಳಲ್ಲಿ ಅನೇಕ ರೀತಿಯ ಈ ಬೆಳವಣಿಗೆ ಕಡಿಮೆ ಆಗ್ತಾ ಇರ್ತದೆ. ಕೆಲವು ಮಾತು ಜಲ್ದಿ ಬರೋದಿಲ್ಲ, ಇನ್ನೇನು ಸ್ವಲ್ಪ ಕೈಂಡ್ ಆಫ್ ಡಿಸಬಿಲಿಟಿ ಇದೆಲ್ಲ ಇರ್ತದೆ. ಈ ಸಂದರ್ಭದಲ್ಲಿ ತಂದೆ ತಾಯರಿಗೂ ಕೂಡ ಏನು ನಮ್ಮ ಮಗುವಿಗೆ ಸ್ವಲ್ಪ ಬೇಗ ನಡೆಯೋಕ್ಕಾಗ್ತಾ ಇಲ್ಲ, ಕೈ ತೊಂದರೆ ಇದೆ ಅಂತ ಅವರಿಗೂ ಕೂಡ ಸ್ವಲ್ಪ ಸಂಕೋಚ ಪಟ್ಕೊಳ್ತಾರೆ, ಹೆಸಿಟೇಟ್ ಮಾಡ್ಕೊಳ್ತಾರೆ. ಸಮಾಜದಲ್ಲಿ ಅವರು ಬರೋದಕ್ಕೆ ಎಲ್ಲ ಇನ್ನೊಬ್ರಿಗೆ ಹೇಳೋದಕ್ಕೂ ಸಂಕೋಚ ಪಡ್ತಾರೆ. ಇದನ್ನು ಹೇಗೆ ನಿವಾರಿಸ್ತೀರಾ? ಈ ಸಂದರ್ಭದಲ್ಲಿ ತಾವು ತಂದೆ ತಾಯಿಗಳಿಗೆ ಮಕ್ಕಳಿಗೆ ಯಾವ ರೀತಿ ಧೈರ್ಯ ತುಂಬ್ತಿರ್ತಾವೆ? ಸರ್, ವೆರಿ ಗುಡ್ ಕ್ವೆಶ್ಚನ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಮೋಷ್ನಲ್ ಫೀಲಿಂಗ್ ಏನು ಬರುತ್ತೆ ಅಂದರೆ ಎಂಪತಿ. ನಾವು ಅವರಿಗೆ ಫಸ್ಟ್ ಹೇಳ್ಕೊಡ್ಬೇಕು. ಹಲವಾರು ಟೈಮ್ ನಾವು ಏನು ನೋಡ್ತೀವಿ ಪೇರೆಂಟ್ಸಲ್ಲಿ, ಈ ಸಿಚುವೇಷನಲ್ಲಿ ಅವ್ರು ನಮ್ಮ ಹತ್ರ ಬರ್ತಾರಲ್ವಾ ಸರ್. ನಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನನ್ನ ಮಗು 3 ವರ್ಷದಿದೆ ಡಾಕ್ಟರ್, ಬಟ್ ಇನ್ನೂ ಮಾತಾಡ್ತಾ ಇಲ್ಲ. ನಮ್ಮ ಪಕ್ಕದ ಮನೆ ಮಗು 1.5 ವರ್ಷದಿದೆ, ಎಲ್ಲ ಮಾತಾಡ್ತಾ ಇದೆ. ಆ್ಯಂಡ್ ನನಗೆಲ್ಲರೂ ಕೇಳ್ತಾ ಇದ್ದಾರೆ, ನೋಡು ಹೋಗು ಡಾಕ್ಟರಿಗೆ ತೋರಿಸು, ನಿಮ್ಮ ಮಗುಗೆ ಏನಾಗಿದೆ ಅಂತ ಕೇಳು, ಏನೋನೋ 100 ಸಲಹೆಗಳನ್ನು ಕೊಡ್ತಾ ಇರ್ತಾರೆ, ಸಜೆಷನ್ಸ್, ಅದು ಮಾಡು ಇದು ಮಾಡು. ಸೊ ಪೇರೆಂಟ್ಸ್ ಆಬ್ವಿಯಸ್ಲಿ ಅದರಿಂದ ಮನಸ್ಸಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಅಂಥ ಸಿಚುವೇಷನಲ್ಲಿ ವಿ ನೀಡ್ ಟು ಟೆಲ್ ದೆಮ್ ದ್ಯಾಟ್ ಯು ಆರ್ ನಾಟ್ ಅಲೋನ್. Most importantly, when they know that this is a very common thing which is happening these days because of multiple factors, that could be like lifestyle modifications being one of them, plus definitely diet barutte, and the overall routine which has been set up by the child. Avella factors involved ide, and idu nim papugashte aagta illa, but halavaru maklige ನಾವು ಈ ಥರ ನೋಡ್ತಾ ಇದ್ದೀವಿ. ಸೊ ಭಯ ಪಡುವಂಥದ್ದೇನೂ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನು ಅಡ್ರೆಸ್ ಮಾಡಿಕೊಂಡು ಡೈಲಿ ಈವನ್ 1% ನಾವು ಏನು ಅಟೆಂಪ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಚೂರಾದರೂ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು ಅಂದರೆ ಯು ಆರ್ ಆನ್ ದ ರೈಟ್ ಪಾತ್ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ದಿಸ್ ವೇ ಕನ್ಸಿಸ್ಟೆಂಟ್ಲಿ ನಾವು ಹೇಳಿದ್ದು ಟ್ರೀಟ್ಮೆಂಟ್ ಆಗಲಿ ಅಥವಾ ಬೇರೆ ಥೆರಪಿ ಆಗಲಿ ಮಾಡ್ಕೊತಾ ಇದ್ದರೆ ದ ರಿಸಲ್ಟ್ಸ್ ವಿಲ್ ಶೋ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಅಂದರೆ ಏನು ಸ್ವಲ್ಪ ಮಾತಾಡೋದಕ್ಕೆ ತಡ ಆದರೆ, ನಡೆಯೋದಕ್ಕೆ ತಡ ಆದರೆ ಏನು ಭಯ ಪಡಬೇಕಾಗಿಲ್ಲ ಅಂತೀರಿ ತಂದೆ ತಾಯರು? ಎಸ್ ಸರ್, ಬಟ್ ದೇ ಡೆಫಿನೆಟ್ಲಿ ನೀಡ್ ಟು ಅಡ್ರೆಸ್ ದ ಇಶ್ಯೂ. ಬರುತ್ತೆ ಬಿಡು, ನನ್ನ ಮಗು ಏನು ನೋಡೋಣ, ಹುಷಾರಾಗಿದ್ದಾನೆ, ಆ ಥರ ತಿಳ್ಕೊಂಡ್ಬಿಟ್ಟು ನೆಗ್ಲೆಕ್ಟ್ ಮಾಡೋದಂತೂ ಒಳ್ಳೇದಲ್ಲ ಸರ್. ದೇ ಹ್ಯಾವ್ ಟು ಸೀಕ್ ಹೆಲ್ಪ್ ಫಾರ್ ಇಟ್, ಮೆಡಿಕಲ್ ಹೆಲ್ಪ್ ಫಾರ್ ಇಟ್ ಸರ್. ಹೌದಲ್ಲ? ಎಸ್ ಸರ್. ಎಸ್ ಮೇಡಮ್. ನಾರ್ಮಲಿ ಒಂದು ಮಗು ಮಾತಾಡೋಕ್ಕೆ ಪ್ರಾರಂಭ ಮಾಡಬೇಕು ಅಂತಂದರೆ ಎಷ್ಟು ವರ್ಷ ನಾರ್ಮಲಿ ಮೇಡಮ್? ಏನು 1 ವರ್ಷದಲ್ಲಿ ಸ್ವಲ್ಪ ಉಚ್ಚಾರ ಎಲ್ಲ ಮಾಡಬೇಕಾ? ಅದು ಏನು ಹೇಗೆ ತಾವು? ಎಸ್ ಸರ್, ಯೂಶ್ವಲಿ ನಾವು ನೋಡೋ ಪ್ರಕಾರ ನಾರ್ಮಲ್ ಆಗಿ ನೀವು ಹೇಳ್ತಾ ಇರೋ ಸಿಚುವೇಶನಲ್ಲಿ 6 ತಿಂಗಳಲ್ಲಿ ಮಗು ಕೂಯಿಂಗ್ ಅಂದರೆ ಸ್ವಲ್ಪ ಶಬ್ದ ಮಾಡ್ತಾ ಇರೋದನ್ನ ನಾವು ಸ್ಟಾರ್ಟ್ ಮಾಡಿದ್ ನೋಡ್ತೀವ್ರಿ ಸರ್. ಅಟ್ಲೀಸ್ಟ್ ಬೈ 6 months ಇಟ್ ಹ್ಯಾಸ್ ಟು ಅಟೇನ್. ಆಮೇಲೆ ಮೋನೋಸಿಲಬಲ್ಸ್, ಒಂದೇ ವರ್ಡ್, ಮಾ, ಬಾ, ಸಾ, ತಾ,
ಇಷ್ಟಾದ್ರೂ ಬರಲೇಬೇಕು ಅಂತ ಇರುತ್ತೆ ಸರ್. ಓಹೋ ಅಲ್ಲಿ 6 months ವರೆಗೂ ಕೂಯಿಂಗ್ ಸ್ಟಾರ್ಟ್ ಆಗಿಬಿಟ್ಟು ಈ ಮೊನೋಸಿಲಬಲ್ಸ್ ಅಟೇನ್ ಆಗಲೇಬೇಕು ಮಕ್ಕಳಲ್ಲಿ, ನಾರ್ಮಲ್ ಸಿಚುವೇಶನ್ ಸರ್. ಇದು 6 ತಿಂಗಳು, ಇನ್ನು 1 ವರ್ಷ ಅಷ್ಟೊತ್ತಿಗೆ ಸ್ವಲ್ಪ ಮಾತುಗಳು ಕೆಲವು ಶಬ್ದಗಳು ಉಚ್ಚಾರಣೆ ಮಾಡಬೇಕು. ಎಸ್ ಸರ್, ಡೆಫಿನೆಟ್ಲಿ. ಪಪ್ಪ, ಅವ್ವ, ಎಸ್ ಸರ್, ಅಪ್ಪ, ಅಣ್ಣ, ಎಸ್ ಅಕ್ಕ, ಸರ್, ಎಸ್ ಸರ್, ಈ ರೀತಿ ಕೆಲವು ಶಬ್ದಗಳಾದ್ರೂ ಉಚ್ಚಾರ ಮಾಡಬೇಕು, ಬರಬೇಕು. ಬೈ ಸಿಲೆಬಲ್ಸ್ ಅಂದ್ರೆ ಈಗ ಮೊನೋಸಿಲಬಲ್ಸ್ ಅಂದ್ರೆ ಬರೇ ನಾನು ಹೇಳಿದ್ದು ಮಾ, ಬಾ, ಎಸ್ ಪ. ಅದು ಬೈ ಸಿಲೆಬಲ್ಸ್ ಅಂದ್ರೆ ಮಮ್ಮ, ತಾತ, ಹೀಗೆ. ಎಸ್, ಆ ಥರ 2 words ಆದ್ರೂ ಬಂದೇ ಬರ್ಲಿರ್ಬೇಕು 1 ವರ್ಷದ ತನಕ. ನಡೆಯೋದು ಯಾವಾಗ ಪ್ರಾರಂಭ ಮಾಡಿದ್ರೆ ಅದು ಒಳ್ಳೇದಂತೀರ? ಎಸ್, ವಿತ್ ಸಪೋರ್ಟ್ ಅಂತ ಹೇಳ್ತೀವಿ ಫಸ್ಟ್. ಯಾವಾಗಲೂ ಮಗು ಎದ್ದ ತಕ್ಷಣ ತಾನೇ ನಡೆಯೋಕ್ಕಿಂತ ಮುಂಚೆ ಅಮ್ಮ, ಅಪ್ಪ ಅಥವಾ ಅಜ್ಜಿ, ತಾತ ಯಾರ್ದಾದ್ರೂ ಕೈ ಹಿಡಿಯೋದು ನಡೆಯೋದನ್ನ ನಾವು ನೋಡ್ತೀವಿ, ವಿಚ್ ಇಸ್ ಯೂಶುವಲಿ ಸೇ ಅರೌಂಡ್ 11 to 12 months. ನಾವು ಸ್ಟ್ರಿಕ್ಟ್ಲಿ ಒಂದು ನಂಬರನ್ನ ಫಿಕ್ಸ್ ಮಾಡಲ್ಲ, ರೇಂಜ್ ತಗೊಂತಾ ಇರ್ತೀವಿ. ಎಸ್, ಎಲ್ಲ ಮಕ್ಕಳು ಸೇಮ್ ಇರಲ್ಲ, ಬಟ್ ಆ ರೇಂಜಲ್ಲಿ ಅಟೇನ್ ಮಾಡಿದ್ರೆ ಸಾಕು ಅಂತ ನಮ್ದಿರುತ್ತೆ. ಅದಕ್ಕೆ ಆ ರೇಂಜ್ ಅಂದ ತಕ್ಷಣ 11 to 12 months ಅಲ್ಲಿ ಅವರು ಸಪೋರ್ಟ್ ಜೊತೆಗೆ ನಡಿಬೇಕು. ವಿತೌಟ್ ಸಪೋರ್ಟ್ ಅಟ್ಲೀಸ್ಟ್ 13 to 14 months ಅಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಸರ್. ವಿತೌಟ್ ಸಪೋರ್ಟ್, ಯಾರ್ದು ಕೈ ಹಿಡಿಲಾರ್ದೆ. ಎಸ್ ಸರ್, ಇದಿದ್ರೆ ನಾರ್ಮಲ್ ಗ್ರೋತ್. ಎಸ್ ಸರ್, ನಾರ್ಮಲ್ ಗ್ರೋತ್ ಇದೆ. ಎಸ್ ಸರ್. ಸ್ವಲ್ಪ ಈ ಡಿಸಬಿಲಿಟಿ ಫ್ಯಾಕ್ಟರ್ಸ್ ಎಲ್ಲ ಇರುತ್ತೆ ಮೇಡಮ್. ಈಗ ಸ್ವಲ್ಪ ದೃಷ್ಟಿಯಲ್ಲಿ ಏನಾದರೂ ತೊಂದರೆ ಆಗ್ಬೋದು, ಅಥವಾ ಕೈ ಕಾಲು ಸ್ವಲ್ಪ ಬೆಳವಣಿಗೆ ಕೊರತೆ ಆಗಿರ್ಬೋದು. ಇದು ಯಾವ ಹಂತದಲ್ಲಿ ಗುರುತಿಸ್ತಾರೆ ಮೇಡಮ್, ಇದನ್ನು ಹೇಗೆ? ಸರ್, ಡಿಸಬಿಲಿಟಿ ಫ್ಯಾಕ್ಟರ್ಸ್ ಸಲುವಾಗಿನೇ ನಾವು ಆ್ಯಕ್ಚುಲಿ ಹುಟ್ಟಿರೋ ಟೈಮಿಂದಾನೇ ಮಕ್ಕಳಿಗೆ ಹುಟ್ಟಿದ ಟೈಮ್ ನೋಡೋದು ಬಿಟ್ಟು ರೆಗ್ಯುಲರ್ ಫಾಲೋ ಅಪಿಗೆ ಕರೆಯೋದು ಕಾರಣ ಇದೆ. ಯಾಕಂದರೆ ನೀವು ಹೇಳ್ತಾ ಇದ್ರಲ್ವಾ, ಕೆಲವೊಬ್ರಿಗೆ ದೃಷ್ಟಿ ಪ್ರಾಬ್ಲಮ್ ಇರ್ಬೋದು, ಕಿವಿ ಕೇಳ್ಸೋದು ಪ್ರಾಬ್ಲಮ್ ಇರ್ಬೋದು, ಮುಂದೆ ಏನೋ ಒಂದು ಕಾಲಲ್ಲಿ ಪ್ರಾಬ್ಲಮ್ ಅನಿಸಿ ಮುಂದೆ ನಡೆಯೋದು ಡಿಲೇ ಆಗ್ಬೋದು ಅಂತ. ಇದರಲ್ಲಿ ಹಲವಾರು ಪ್ರಾಬ್ಲಮ್ಸ್ ನಾವು ಬಹಳ ಬೇಗನೆ ಕಂಡು ಹಿಡ್ಕೊಂಡ್ಬಿಟ್ಟು ಅದನ್ನು ಅಡ್ರೆಸ್ ಮಾಡಿದ್ರೆ ನಾಳೆ ಈ ಪ್ರಾಬ್ಲಮ್ಸನ್ನು ನಾವು ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡೋ ಸಿಚುವೇಶನ್ಸೇ ಇರುತ್ತೆ ಸರ್. ಅದಕ್ಕೆ ಹುಟ್ಟಿದ ತಕ್ಷಣನೂ ನಾವು ಕೆಲವೊಂದು ಟೆಸ್ಟ್ಸ್ ಮಾಡ್ತೀವಿ, ಸಿಂಪಲ್ ರೆಡ್ ರಿಫ್ಲೆಕ್ಸ್ ಇನ್ ದ ಐ ಅಂತ. ಅದರಿಂದಾನೇ ನಮಗೆ ಕಣ್ಣಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ಏನೋ ಅಂತ ಗೊತ್ತೇ ಆಗ್ಬಿಡುತ್ತೆ ಸರ್. ಯಾವಾಗ ಟೆಸ್ಟ್ ಮಾಡ್ತೀರಾ ಇದು? ಸರ್, ಅದು ಹುಟ್ಟಿದ ತಕ್ಷಣ ಬಿಫೋರ್ ಡಿಸ್ಚಾರ್ಜ್ ಫ್ರಮ್ ದ ಹಾಸ್ಪಿಟಲ್ ಎಸ್, ಟೆಸ್ಟ್ ಅಂದ್ರೆ ಅದು ನಮ್ದು ಕ್ಲಿನಿಕಲ್ ಫೈಂಡಿಂಗ್ ಇರುತ್ತೆ ಸರ್. ಸ್ವಲ್ಪ ಕಣ್ಣಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ಮಾಡೋದು. ಆಮೇಲೆ ಡಿಸ್ಚಾರ್ಜ್ ಆಗಿ ಐಡಿಯಲಿ ಸ್ಪೀಕಿಂಗ್ ಎಸ್ಪೆಷಲಿ ಯಾವ ಮಗು NICU ಅಲ್ಲಿ ಇರುತ್ತಲ್ರಿ ಸರ್, ಆ ಮಗುಗೆ ಡಿಸ್ಚಾರ್ಜ್ ಟೈಮಲ್ಲೇ ನಾವು ಒಂದು ಕಿವಿ ಟೆಸ್ಟಿಂಗ್ ಮಾಡ್ಬಿಡ್ತೀವಿ. ಎಸ್, ಅದರಿಂದ ಮಗುಂದು ಕಿವಿ ಕೇಳಿಸೋದ್ರದಲ್ಲಿ ಏನೇ ತೊಂದರೆ ಇತ್ತು ಅಂದರೆ ಮತ್ತೆ ಫಾಲೋ ಅಪ್ಪನ್ನು ನಾವು 1 ತಿಂಗಳ ಬಿಟ್ಟು ಕರೆಸ್ತೀವಿ. ಆ್ಯಂಡ್ ಯೂಶಲಿ 3 ತಿಂಗಳ ತನಕ ನಾವು ಅದು ಏನೇ ಪ್ರಾಬ್ಲಮ್ ಇದ್ರೂ ಐಡೆಂಟಿಫೈ ಮಾಡಿಬಿಟ್ಟು ಬೈ 5 months ಆಫ್ ಏಜ್, ಮಗು 5 ತಿಂಗಳದ ಆಗೋದ್ರಲ್ಲೇ ಅದಕ್ಕೆ ಅವಶ್ಯಕತೆ ಅನಿಸಿತು ಅಂದರೆ ಹೇರಿಂಗ್ ಏಡ್ ಅಂತ ಕೊಟ್ಟೇ ಬಿಡ್ತೀವ್ರಿ ಸರ್. ಸೊ ಇದು ಕರೆಕ್ಟಾಗಿ ನಾವು ಅಡ್ರೆಸ್ ಮಾಡಿದ್ರೆ ನಮ್ಮ ಬ್ರೇನಿಗೆ ಆ ಸಿಗ್ನಲ್ಸ್ ಏನು ಹೋಗಬೇಕಲ್ಲ ಸರ್, ಕಿವಿಯಿಂದ ಏನು ಕೇಳಿಸುತ್ತೆ ಅದು ಹೋಯ್ತು ಅಂದರೆ ನಾಳೆ ಆ ಮಗುಗೆ ಮಾತು ಬರೋದನ್ನು ಕರೆಕ್ಟಾಗಿರುತ್ತೆ. ಹೌದಲ್ಲ ಮೇಡಮ್? ಎಸ್ ಸರ್. ಓಹೋ, ಅಲ್ಲ, ಈಗ ಟೆಸ್ಟ್ ಮಾಡಿದಾಗ ಅವಾಗ ಇಮಿಡಿಯೇಟ್ ನಿಮಗೆ ಗೊತ್ತಾಗುತ್ತೆ ಅಂತೀರಾ, ಅದು ಅವತ್ತು ಆ ಕ್ಷಣದಲ್ಲಿ ಪೇರೆಂಟ್ಸ್ಗೆ ಹೇಳ್ತೀರಾ, ತಂದೆ ತಾಯಿಗೆ ತಾವು ಕೌನ್ಸಿಲಿಂಗ್ ಮಾಡ್ತೀರಾ? ವಿ ಡೂ ಕೌನ್ಸಿಲ್ ದೆಮ್. ನಮಗೆ ಗೊತ್ತಾಗಿದ್ದು 100% ಇದ್ರೇನು ಹೇಳ್ತೀವಿ. ಆ್ಯಂಡ್ ಯೂಶಲಿ ಕೆಲವೊಂದು ಸಿಚುವೇಶನ್ ಅಲ್ಲಿ ಅವಾಗಿಂದ ಅವಾಗೆ ಆಕ್ಟ್ ಮಾಡಬೇಕಾಗಿತ್ತು, ಮಾಡ್ತೀವಿ ಸರ್. ಅಥವಾ ಒಂದು ವಿಂಡೋ ಪೀರಿಯಡ್ ಇರುತ್ತೆ ವೆರಿನ್ ನಾವು ಪುನಃ ಇನ್ನೊಂದು ಟೆಸ್ಟ್, ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಲ್ಲ ಹುಟ್ಟಿದ ಮಕ್ಕಳಿಗೆ ಇವಾಗ ಕಿವಿ ಟೆಸ್ಟಿಂಗ್ ಸಲುವಾಗಿ OAE, ಓಟೋ ಎಕಾಸ್ಟಿಕ್ ಎಮಿಷನ್ ಟೆಸ್ಟ್ ಅಂತ ಮಾಡ್ತೀವ್ರಿ ಸರ್. ಅದರಲ್ಲಿ 2 ಕಿವಿಯಲ್ಲಿ ಪಾಸ್ ಅಂತ ಬರ್ದಿದ್ರೆ ಕಿವಿ ನಾರ್ಮಲ್ ಆಗಿ ಕೇಳಿಸ್ತಾ ಇದೆ ಅಂತ. ಅದರ್ವೈಸ್ ರೆಫರ್ ಅಂತ ಬರ್ದಿದ್ರೆ ಅದರ ಅರ್ಥ ನಮಗೇನೋ ಡೌಟ್ ಇದೆ. ಬಟ್ ಅದೇ ಕ್ಷಣದಲ್ಲಿ ಕಿವಿ ಕೇಳಿಸಲ್ಲ ಅಂತ ನಾವು ಮಗುಗೆ ಲೇಬಲ್ ಮಾಡಲ್ಲ, ವೇಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪುನಃ 1 ತಿಂಗಳ ಬಿಟ್ಟು ಮತ್ತೆ ಇನ್ನೊಂದು ಟೆಸ್ಟ್ ಇರುತ್ತೆ ಬೆರಾ ಅಂತ, ಅದನ್ನ ಮಾಡಿಸ್ಕೊಂಡ್ಬಿಟ್ಟು ಅದ್ರದ್ದು ರಿಪೋರ್ಟ್ ನೋಡ್ಕೊಂಡೆ ಅದರಲ್ಲಿನೂ ಕೇಳಿಸ್ತಾ ಇಲ್ಲ ಅಂತ ಅದು ನಮಗೆ ಗೊತ್ತಾಯ್ತಲ್ಲ ಸರ್, ಅವಾಗ ಪೇರೆಂಟ್ಸಿಗೆ ನಾವು ಫುಲ್ ಕೌನ್ಸಿಲ್ ಮಾಡ್ತೀವಿ ದಟ್ ಇಟ್ ಇಸ್ ಕನ್ಫರ್ಮ್ಡ್ ಪಾಪುಗೆ ತೊಂದರೆ ಇದೆ ಅಂತ. ಮೇಡಮ್, ಈಗ ಪಾಪುಗೆ ಇದು ಟೆಸ್ಟ್ ಮಾಡ್ರಿ ಅಂತ ಪೇರೆಂಟ್ಸ್ಗೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅದನ್ನ ನೀವೇ ಮಾಡ್ತೀರಾ, ಅವ್ರು ಹೇಳಿದ್ರೆ ಮಾತ್ರ ಮಾಡ್ತೀರಾ? ಸರ್, ಇವಾಗಂದು ನಾರ್ಮ್ಸ್ ಪ್ರಕಾರ ನಾವೇ ರೆಕಮೆಂಡ್ ಮಾಡ್ತೀವ್ರಿ ಸರ್. ವಿ ರೆಕಮೆಂಡೆಡ್ ಟು ಎವ್ರಿ ಚೈಲ್ಡ್ ಹೂ ಇಸ್ ಬಾರ್ನ್.
ಆ್ಯಂಡ್ ಮೆನಿ ಆಫ್ ದ ಪೇರೆಂಟ್ಸ್ ಅವ್ರು ತಾವೇ ಇದ್ರದ್ದು ಮಹತ್ವ ಏನು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಒಪ್ಕೊತಾರೆ ಮಾಡ್ಸೋಕ್ಕೆ. ವೆರಿ ಫ್ಯೂ ಆಫ್ ದೆಮ್ ಬಿಕಾಸ್ ಆಫ್ ಸರ್ಟನ್ ಇಶ್ಯೂಸ್ ನಾವು ಸ್ವಲ್ಪ ದಿನ ಬಿಟ್ಟು ಬಂದು ಮಾಡಿಸ್ಕೊತೀವಿ ಅಂತ ಹೇಳ್ತಾರೆ. ಬಟ್ ಅದು ಮಹತ್ವ ಗೊತ್ತಾಗಿದ ತಕ್ಷಣ ಅಂತೂ ವಿ ಡೂ ಸಿ ದಟ್ ಮೆನಿ ಪೇರೆಂಟ್ಸ್ ಆರ್ ಎಗ್ರೀಯಿಂಗ್ ಟು ಗೆಟ್ ಇಟ್ ಡನ್. ಆಫ್ಟರ್ ಆಲ್ ಇವತ್ತಿಂದು ನಮ್ದು ಡಿಸಿಷನ್ನು ನೆಕ್ಸ್ಟ್ ಆ ಮಗುಂದು 100 ವರ್ಷದ ಭವಿಷ್ಯ ಡಿಸೈಡ್ ಮಾಡುತ್ತೆ. ಸೊ ದ್ಯಾಟ್ ಇಂಪಾರ್ಟೆನ್ಸ್ ಹ್ಯಾಸ್ ಟು ಬಿ ಟೋಲ್ಡ್ ಟು ದ ಪೇರೆಂಟ್ಸ್. ಇವತ್ತು ಡಾಕ್ಟರ್ ಅಪೂರ್ವ ಮೇಡಮ್ ಅವರು ಇಂಡಿಯನ್ ಪೀಡಿಯಾಟ್ರಿಕ್ಸ್ ಅಕಾಡೆಮಿ ಇದರ ಜಿಲ್ಲಾ ಮಟ್ಟ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ. ಬಹಳ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳ ಬಗ್ಗೆ ಎಲ್ಲ ವಿಶೇಷವಾದ ಮಾಹಿತಿ ನಮಗೆ ಅಂತರ್ವಾಣಿ ಮೂಲಕವಾಗಿ ಒದಗಿಸ್ತಾ ಇದ್ದಾರೆ. ಮೇಡಮ್, ಈಗ ತಾವು ಎಮೋಷ್ನಲ್ ವೆಲ್ ಬೀಯಿಂಗ್ನೆಸ್ ಆಫ್ ಚೈಲ್ಡ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ಇದು ಇನ್ಕ್ರೀಸ್ ಆಗಬೇಕಾದ್ರೆ, ಚೆನ್ನಾಗಿ ಆಗಬೇಕಾದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ ಹೇಗಿರಬೇಕು ಅಂತೀರಾ? TLC sir, one word, tender love and care. Tenderness, love and care. That summarizes the whole issue. ಆತ್ಮೀಯತೆ ತಾಯಿ ಮತ್ತು ಮಗು ಮಧ್ಯ ಬೆಳಿಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹುಟ್ಟಿದ ತಕ್ಷಣವೇ ನಾವು ಪಾಪುಗೆ ತಾಯಿ ಎದೆ ಮೇಲೆ ಹಾಕ್ಬಿಡ್ತೀವಿ. ನಾರ್ಮಲ್ ಡೆಲಿವರಿ ಆಗಿದ ತಕ್ಷಣ ಅವರಿಗೆ ಮಗು ಅಳ್ತಾ ಇದೆ, ಹೆಲ್ದಿ ಇದೆ ಅಂತ ನಮಗೆ ಗೊತ್ತಾಗಿದ ತಕ್ಷಣ ನಾವು ತಾಯಿಯಿಂದ ದೂರ ಮಾಡಲ್ಲ. ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ದ ಬೇಬಿ ವಿತ್ ದ ಮದರ್. ಅದೇನು ಹೇಳಿದ್ರೆ TLCನಾ? ಎಸ್ ಸರ್, ಟೆಂಡರ್ನೆಸ್ ಲವ್ ಆ್ಯಂಡ್ ಕೇರ್ ಆರ್ ಟೆಂಡರ್ ಲವ್ ಆ್ಯಂಡ್ ಕೇರ್. ಟೆಂಡರ್ ಲವ್ ಆ್ಯಂಡ್ ಕೇರ್. ಎಸ್ ಸರ್. ಈಗ ಜನನ ಆದ ಕೂಡಲೇ ತಾಯಿ ಎದೆ ಮೇಲೆ ಹಾಕಿಬಿಡ್ತೀರಾ? ಹಾಕ್ತೀವ್ರಿ ಸರ್. ಎಸ್ಪೆಷಲಿ ನಾರ್ಮಲ್ ಡೆಲಿವರಿ ಸಿಚುವೇಶನ್ಸಲ್ಲಿ ನಮಗೆ ಪಾಪು ಓಕೆ ಇದೆ ಅಂತ ಅನ್ಸಿದ ತಕ್ಷಣ ಅಂತೂ ಹಾಕೇ ಬಿಡ್ತೀವಿ. ಇವಾಗ ಕೆಲವೊಂದು ಇದ್ರದಲ್ಲಿ ನಾವು ಸೆಕ್ಷನ್ ಅಲ್ಲಿನೂ ವಿತ್ ದ ಪರ್ಮಿಷನ್ ಆಫ್ ದ ಗೈನಕಾಲಜಿಸ್ಟ್ ಅವರು ಓಕೆ ಅಂದ ತಕ್ಷಣ ಮಕ್ಕಳಿಗೆ ತಾಯಿ ಹತ್ರ ಅಟ್ಲೀಸ್ಟ್ ಫಾರ್ 1 minute ಆರ್ ಸೊ ಇನಿಷಿಯಲಿ ಹಾಕೇ ಬಿಡ್ತೀವ್ರಿ ಸರ್. ಆಮೇಲೆ ತಗೊಂತೀವಿ. ಅದರಿಂದ ಭಾವನಾತ್ಮಕವಾದ ಸಂಬಂಧ ಬೆಳೀತದೆ ಅಂತ. ಡೆಫಿನೆಟ್ಲಿ ಸರ್, ಇಟ್ ಇಸ್ ಬೆನಿಫಿಷಿಯಲ್ ಫಾರ್ ದ ಬೇಬಿ ಆ್ಯಂಡ್ ದ ಮದರ್, ಇಬ್ಬರಿಗೂ ಮ್ಯೂಚುವಲ್ ಬೆನಿಫಿಟ್ ಇದೆ ಸರ್. ಈ ಹುಟ್ಟಿದ ಕೂಡಲೇ ಆ ತಾಯಿಯ ಎದೆ ಹಾಲು ಅದನ್ನು ಡ್ರಾಪ್ ಹಾಳು ಮಾಡಬಾರ್ದು, ಅದು ಅಮೃತಕ್ಕೆ ಸಮಾನ, ಅದು ಮಗುವಿಗೆ ಕುಡಿಸ್ಲೇಬೇಕು ಅಂತಾರೆ. ಅದ್ರ ಪ್ರಯತ್ನ ಮಾಡ್ತೀರಾ? ಅಬ್ಸಲ್ಯೂಟ್ಲಿ ಸರ್. ಇನ್ಫ್ಯಾಕ್ಟ್ ಅದು ಫಸ್ಟ್ ಇಮಿಡಿಯೇಟ್ಲಿ ಹುಟ್ಟಿದ ತಕ್ಷಣ ನಾವು ಎದೆ ಮೇಲೆ ಹಾಕ್ತೀವಿ ಅಂತ ಹೇಳ್ತೀವಲ್ರಿ ಸರ್. ಸೈಂಟಿಫಿಕಲಿ ಎವಿಡೆನ್ಸ್ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ. ನಾವು ಮಗುಗೆ ತಾಯಿ ಹೊಟ್ಟೆ ಮೇಲೆ ಹಾಕಿದ್ರೇನು ಮಗು ತಂತಾನೆ ನಿಧಾನವಾಗಿ ತಾಯಿ ಎದೆ ಹತ್ರ ಹೋಗ್ಬಿಟ್ಟು ಹಾಲು ಕುಡಿಯೋದನ್ನ ಆ ವಿಡಿಯೋನೇ ಮಾಡಿ ತೋರಿಸಿದ್ದಾರೆ ಸರ್. ಸೊ ದ್ಯಾಟ್ ಈಸ್ ಹೌ ನೇಚರ್ ಇಸ್ ದಟ್ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಸರ್. ಸೊ ಡೆಫಿನೆಟ್ಲಿ ವಿ ಎನ್ಕರೇಜ್ 100% ಬ್ರೆಸ್ಟ್ ಫೀಡಿಂಗ್ ಆ್ಯಂಡ್ ಎಸ್ಪೆಷಲಿ ಅದು ಇನಿಷಿಯಲ್ ಏನು ಬರುತ್ತಲ್ಲ ಸರ್ ತಾಯಿ ಎದೆ ಹಾಲು, ಅದನ್ನು ನಾವು ಕೊಲೆಸ್ಟ್ರಮ್ ಅಂತ ಹೇಳೋದು ಹೆಸರು. ಅದರಲ್ಲಿ ಪಾಪುಗೆ ಬೇಕಾಗಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇಮ್ಯುನಿಟಿ ಡೆವಲಪ್ ಆಗೋಕ್ಕೆ ಏನು ಬೇಕು ಅದು ಇರುತ್ತೆ. ಸೊ ಅದನ್ನು ನಾವು ಫಸ್ಟ್ ಕುಡಿಸ್ಲೇಬೇಕು ಅಂತ ಹೇಳೋದು. ರೋಗ ನಿರೋಧಕ ಶಕ್ತಿ ಅದು ಬೆಳೀತದೆ, ವೃದ್ಧಿ ಆಗ್ತದೆ, ಆ ರೋಗ ನಿರೋಧಕ ಶಕ್ತಿ ಬರ್ತದೆ ಮಗುವಿಗೆ. ಆದ್ದರಿಂದ ಮೊದಲ ಆ ಏನು ಗಿಣ್ಣದ ಹಾಲು ಅಂತಾರೆ, ತಾಯಿ ಎದೆ ಹಾಲು, ಅದು ಕುಡಿಸಲೇಬೇಕು ಅಂತ ಡಾಕ್ಟರ್ ಅಪೂರ್ವ ಮೇಡಮ್ ಅವರು ಹೇಳಿದ್ದಾರೆ. ಇನ್ನು ಎಲ್ಲ ಈ ತಜ್ಞ ವೈದ್ಯರು ಹೇಳಿದ್ದಾರೆ. ಇದನ್ನು ತಪ್ಪದೇ ಅನುಸರಿಸಬೇಕಾಗಿ ಕೋರಿಕೆ ಇದೆ. ಈ ಮೇಡಮ್, ಈಗ ಸ್ವಲ್ಪ ತಾವು ಹೇಗೂ ಸೋಷಿಯಲ್ ಆ್ಯಂಡ್ ಎಮೋಷನಲ್ ವೆಲ್ ಬೀಯಿಂಗ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ಅಷ್ಟಿರ್ಲಿಕ್ಕಿಲ್ಲ. ಮೊದಲು ಸ್ವಲ್ಪ ಏನಿತ್ತಂದರೆ ಗಂಡು ಮಗು ಅಂದ ಕೂಡಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಾಳಜಿ ಮಾಡೋದು, ಹೆಣ್ಣು ಮಗು ಅಂದ ಕೂಡಲೇ ಸ್ವಲ್ಪ ಆ ಭಾವನೆ ಈಗ ಇಲ್ಲಲ್ಲ? ಬಹಳ ಕಡಿಮೆ ಆಗಿದೆ ಸರ್. ಇವಾಗ ಎಲ್ರದ್ದು ಭಾವನೆ ಒಳ್ಳೆಯದು, ಆರೋಗ್ಯವಾಗಿರೋ ಮಗು ಇದ್ರೆ ಸಾಕು ಅಂತ ನೋಡ್ತಾ ಇದ್ದೀವ್ರಿ ಸರ್. ದಟ್ ಈಸ್ ದ ಪ್ರಯಾರಿಟಿ ದೀಸ್ ಡೇಸ್. ಆರೋಗ್ಯವಾದ ಮಗು ಇರಲಿ, ಎಸ್ ಸರ್, ಹೆಣ್ಣಿರ್ಲಿ ಗಂಡಿರ್ಲಿ, ಮಗುನೇ ಆ ಮಗುವಿನ ರೀತಿಯಲ್ಲೇ ಅದಕ್ಕೆ ಬೆಳೆಸಬೇಕು. ಅಬ್ಸಲ್ಯೂಟ್ಲಿ. ಹೌದು 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 ಮೇಡಮ್, ಹೌದು ಮೇಡಮ್. ಈಗ ತಾವು ಈ ಸೋಷಿಯಲ್ ವೆಲ್ ಬೀಯಿಂಗ್ನೆಸ್ ಅಂತ ಹೇಳ್ತಾ ಇದ್ದೀರಿ. ಸಾಮಾಜಿಕವಾದ ಸಂಬಂಧ ಮಗುವಿನೊಂದಿಗೆ ಚೆನ್ನಾಗಿರಬೇಕು, ಅದು ಸಮಾಜದಲ್ಲಿ ಬಹಳ ಅದರ ಬೌದ್ಧಿಕ ಶಕ್ತಿಯೆಲ್ಲ ವಿಕಸನ ಆಗಬೇಕು. ಈ ಸೋಷಿಯಲ್ ವೆಲ್ ಬೀಯಿಂಗ್ನೆಸ್ ಅಂದರೆ ಏನು? ಇದನ್ನು ಯಾವ ಹಂತದಲ್ಲಿ ತಾವು ಗಮನಿಸ್ತೀರಾ, ಏನು ಮಾಡ್ತೀರಿ? ಸರ್, ಏಜ್ ವೈಸ್ ಬರುತ್ತೆ ಅದು ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಮಾತಾಡಿದರೆ. ಸೊ ನಾವು ಸಣ್ಣ ಮಕ್ಕಳು ಎಸ್ಪೆಷಲಿ ಹುಟ್ಟಿರೋ ಮಗುವಿಂದ ಪ್ರೀ ಸ್ಕೂಲ್ ಏಜ್ ಗ್ರೂಪ್ ಅಂತ ತೊಗೊಳೋಣ ಸರ್. ಅಟ್ಲೀಸ್ಟ್ ಸೇ ಅಂಟಿಲ್ 3 years ಆರ್ ಈವನ್ 3 to 5 years ವರೆಗೂ ತೊಗೊಂಡ್ರೇನು ಅವರಲ್ಲಿ ಸೋಷಿಯಲ್ ವೆಲ್ ಬೀಯಿಂಗ್ ಅಂದರೆ ಏನಿರುತ್ತೆ, ಮೇನ್ಲಿ ಮಗು ಆಲ್ಮೋಸ್ಟ್ ಬಹಳ ಟೈಮ್ ಮನೆಯಲ್ಲೇ ಇರೋದು. ಆವಾಗನೂ ನಾವು ಅವರ ಜೊತೆಗೆ ಸೋಷಿಯಲ್ ಕನೆಕ್ಷನ್ಸ್ ಬೆಳೆಸ್ಕೊಳೋದು. ಫಾರ್ ಎಕ್ಸಾಂಪಲ್, ಈಗಿಂದು ಬ್ಯುಸಿ ಲೈಫಲ್ಲಿ
ಅಮ್ಮ ಅಪ್ಪ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ. ಆ ಮಗು ಸ್ವಲ್ಪ ಆಕ್ಯುಪೈಡ್ ಇರಲಿ ಅಂತ ಹೇಳ್ಕೊಂಡ್ಬಿಟ್ಟು ಆ ಮಗುಗೆ ಒಂದ್ ಕಡೆ ಕೂರ್ಸ್ಬಿಟ್ಟು ಆಲ್ಟರ್ನೇಟ್ ಬೇಬಿ ಸಿಟರ್ಸ್ ಬಂದ್ಬಿಟ್ಟಿದ್ದಾರೆ ಈಗ, ಡಿಜಿಟಲ್ ಸ್ಕ್ರೀನ್ಸ್. ಸೊ ಆ ಕಾರಣದಿಂದ ಮಗುಗೆ ಆ ಇಮೋಷನಲ್ ಕನೆಕ್ಟು ಅಥವಾ ಸೋಷಿಯಲ್ ಕನೆಕ್ಷನ್ಸ್ ಡೆವಲಪ್ ಮಾಡ್ಕೊಳೋ ಅಪಾರ್ಚುನಿಟಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್. ಅದರಿಂದ ನಮ್ಮ ಬ್ರೈನಿಗೆ ಅದೇನು ಸಿಗ್ನಲ್ಸ್ ಅವಶ್ಯಕತೆ ಇದೆ, ನಮ್ಮದು ನ್ಯೂರಾನ್ಸ್ ಇನ್ನೂ ಮಲ್ಟಿಪ್ಲೈ ಆಗಿ ಇನ್ನೂ ನಮ್ಮ ಬ್ರೈನ್ ಚುರುಕಾಗಬೇಕಂತ, ಅದು ಅನ್ಫಾರ್ಚುನೇಟ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್. ಆ ಕಾರಣದಿಂದ ಮಗುವಿಂದು ಸೋಷಿಯಲ್ ಲೈಫು ಎಲ್ಲೋ ಬಹಳ ಕಾಂಪ್ರಮೈಸ್ ಆಗಿದೆ. ಯಾಕಂದರೆ ಅವ್ರ ಬ್ರೈನು ಬರೀ ಆ ಇನ್ಪುಟಿನ ತೊಗೊತಾ ಇದೆ, ಔಟ್ಪುಟ್ ಬರೋದು ಕಡಿಮೆ ಆಗ್ತಾ ಇದೆ. ಅವರು ಒಬ್ಬ ಬೇರೆ ಮಗುವಿನ ಜೊತೆಗೆ ಎದುರು ಕೂತ್ಕೊಂಡು ಇಂಟರ್ಯಾಕ್ಟ್ ಮಾಡಿ ಆಟ ಆಡ್ತಾ ಇದ್ರೆ, ಅವನು ನನ್ನ ಆಟ ಸಾಮಾನು ತೊಗೊಂಡಿದ್ದಾನೆ, ಅವ್ನು ನನ್ನ ಫ್ರೆಂಡ್ ಇದ್ದಾನೆ, ಇರಲಿ ಬಿಡು ಕೊಡಬೇಕು ಅಂತ ಆ ಭಾವನೆ ಇರುತ್ತೆ. ಬಟ್ ಆ ಭಾವನೆ ಕಂಪ್ಯೂಟರ್ ಜೊತೆಗಿರಲ್ಲ, ಸ್ಕ್ರೀನ್ ಜೊತೆಗಿರಲ್ಲ. ಸೊ ಅಲ್ಲಿ ಆ ಸೋಷಿಯಲ್ ಸ್ಟಿಮ್ಯುಲೇಷನ್ ನಮ್ಮ ಬ್ರೈನಿಗೆ ಹೋಗ್ತಾ ಇಲ್ಲ ಸರ್ ಆ ಏಜಲ್ಲಿ. ಸೊ ಆ ವಯಸ್ಸಲ್ಲಿ ನಾವು ಆದಷ್ಟು ಮಕ್ಕಳಿಗೆ ಬೇರೆ ಜನದ ಜೊತೆಗೆ ಎಕ್ಸ್ಪೋಸ್ ಮಾಡ್ತಾ ಇರೋದ್ರಿಂದ ನಮ್ಮ ಬ್ರೈನಿಗೆ ಆ ಸ್ಟಿಮ್ಯುಲಸ್ ಹೋಗಿಬಿಟ್ಟು ದ ವೆಲ್ ಬೀಯಿಂಗ್ ಆಫ್ ದ ಚೈಲ್ಡ್ ಇನ್ ದ ಸೊಸೈಟಿ ಈಸ್ ನೋನ್ ಟು ಒಬ್ವಿಯಸ್ಲಿ ಇಂಪ್ರೂವ್ ಸರ್. ಫಾರ್ ದ್ಯಾಟ್ ಏಜ್ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಸರ್. ಯಾಕಂದರೆ ಸೋಷಿಯಲ್ ವೆಲ್ ಬೀಯಿಂಗ್ ವೇರೀಸ್ ಫಾರ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಇವಾಗ ನಾವು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಮಾತಾಡಿದರೆ, ಅಡೋಲೆಸೆಂಟ್ ಏಜ್ ಗ್ರೂಪಲ್ಲಿ ಮಾತಾಡಿದರೆ ಸರ್, ಅವರಿಗೆ ಸೊಸೈಟಿ ಪ್ರೆಷರ್ಸ್ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಗು 8th ಸ್ಟ್ಯಾಂಡರ್ಡ್ ಮಗು ಅಂತ ತೊಗೊಂಡ್ರೆ ಅವರಿಗೆ ಫಸ್ಟು ಓದೋ ಪ್ರೆಷರು, ನಾನು 90+ ಸ್ಕೋರ್ ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು, ನಮ್ಮ ಅಮ್ಮ ಅಪ್ಪ ಹೇಳ್ತಾ ಇದ್ದಾರೆ. ಫ್ರೆಂಡ್ಸು, ನಾನು ಲಾಯರ್ ಆಗ್ತೀನಿ, ನಾನು ಶೆಫ್ ಆಗ್ತೀನಿ, ನಾನು ಪೈಲಟ್ ಆಗ್ತೀನಿ. ನನ್ನ ಫ್ರೆಂಡ್ಸಿಗೆಲ್ಲ ಅವ್ರದ್ದೇ ಮಾಡ್ಕೊಳೋ ಅಂಥ ಇಚ್ಛೆ, ಫ್ರೀಡಮ್ ಇದೆ. ಬಟ್ ನನ್ನ ತಂದೆ ತಾಯಿ ನನಗದು ಕೊಡ್ತಾ ಇಲ್ಲ. ಸೊ ಆ ಥರ ಪಿಯರ್ ಪ್ರೆಷರಲ್ಲಿ ಬಂದಿರುವಾಗ ಡೆಫಿನೆಟ್ಲಿ ಅವ್ರ ಸೋಷಿಯಲ್ ವೆಲ್ ಬೀಯಿಂಗ್ ಎಫೆಕ್ಟ್ ಆಗುತ್ತೆ, ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಪ್ಲಸ್ ದ ಸ್ಯಾಡ್ ಸ್ಟೇಟ್ ಆಫ್ ಟುಡೇಸ್ ಚಿಲ್ಡ್ರನ್ ಈಸ್ ಅವರು ಹಲವಾರು ಎಡಿಕ್ಷನ್ಸಲ್ಲಿ ಪ್ರೋನ್ ಆಗ್ತಾ ಇದ್ದಾರೆ ಸರ್. ದೇ ಆರ್ ಗೋಯಿಂಗ್ ಇನ್ ಟು ದ್ಯಾಟ್ ಡೈರೆಕ್ಷನ್. ಸೊ ಆ ಪಾರ್ಟನ್ನು ನಾವು ಅವರ ಸೋಷಿಯಲ್ ವೆಲ್ ಬೀಯಿಂಗನ್ನು ನೋಡ್ಕೋಬೇಕಂದ್ರೆ ಹೇಗೆ ಅದರಿಂದ ಅವರಿಗೆ ಹೊರಗೆ ತಂದಿಟ್ಟು ಅವರಿಗೆ ಅವೇರ್ನೆಸ್ ಕೊಡಬೇಕು, ಇದು ಮಾಡಿದರೆ ಸರಿ ಇರುತ್ತೆ, ಇದು ಮಾಡಿದರೆ ಇಲ್ಲ ಅಂತ. ಅದನ್ನು ನಾವು ಹೇಳ್ಕೊಡೋದ್ರಲ್ಲೇ ಸೋಷಿಯಲ್ ವೆಲ್ ಬೀಯಿಂಗ್ ಆಸ್ಪೆಕ್ಟ್ ಅಂತ ಹೇಳೋದು. ರೀಸೆಂಟ್ ಇನ್ಸಿಡೆಂಟ್ ವಿಚ್ ಐ ಹ್ಯಾಪನ್ ಟು ಸಿ, ಒಬ್ಬ ಅಪ್ಪ ಅವರು ಅವ್ರ ಮಗುವಿಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ರನ್ನಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಮಳೆ ಬರಲಿ, ಬಿಸಿಲಿರಲಿ, ತಣ್ಣಗಿರಲಿ, ಕಾಂಪ್ರಮೈಸ್ ಮಾಡಲ್ಲ, ರನ್ನಿಂಗ್ ಕರ್ಕೊಂಡು ಹೋಗ್ತಿದ್ರು ಕಂಪಲ್ಸರಿ. ಏನೇ ಸಿಚುವೇಶನ್ ಇದ್ರೂ ಹೋಗಲೇಬೇಕು. ಕೊನೆಗೆ ಆ ಮಗು 18 ವರ್ಷ ಆಗಿ ಸ್ವಲ್ಪ ದೊಡ್ಡವನಾಗಿದ್ಮೇಲೆ ಸ್ವಲ್ಪ ಅಪ್ಪ ಅಮ್ಮ ಇಂದ ಬೇಜಾರು ಮಾಡ್ಕೊಂಡ್ಬಿಟ್ಟು ಬರೇ ಒಂದು ಲೆಟರ್ ಬರೆದು 3 words ಬರುತ್ತಾ, ಐ ಆಮ್ ಲೀವಿಂಗ್ ಹೋಮ್ ಹೇಳ್ಬಿಟ್ಟು ಹೋಗ್ಬಿಟ್ಟ. ಆಲ್ಮೋಸ್ಟ್ ಒಂದು 10-15 ವರ್ಷ ಅಮ್ಮ ಅಪ್ಪ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಸರ್. ಆಫ್ಟರ್ 15 years he's come back holding an envelope in his hand ರೀ ಸರ್. ಒಂದು ಲೆಟರ್ ಕವರ್ ಹಿಡ್ಕೊಂಡು ಬಂದಿದ್ದಾರೆ. ಬಂದು ಅವ್ರ ಅಮ್ಮ ಅಪ್ಪನ ಮನೆ ಬಾಕ್ಲ ಮುಂದೆ ನಿಂತ್ಕೊಂಡ್ಬಿಟ್ಟು ಆ ಲೆಟರ್ ಕವರನ್ನ ಹಿಡ್ಕೊಂಡು ಬಾಕ್ಲ ಬಾರಿಸಿದ್ರೆ ಅಪ್ಪ ಅವ್ರು ಬಂದು ತೆಗೆದ್ರು ಬಾಕ್ಲ. ಮಗನ ಅಲ್ಲೇ ನಿಂತಿದ್ ನೋಡಿ ಸ್ವಲ್ಪ ಮಿಕ್ಸ್ಡ್ ಇಮೋಷನ್ಸ್ ಇರುತ್ತೆ. ಇಷ್ಟು ವರ್ಷ ಹೇಳಲಾರ್ದೆ ಹೋಗ್ಬಿಟ್ಟ, ಈಗ ಬಂದ. ಆ ಹುಡ್ಗ ಇವಾಗ ಒಬ್ವಿಯಸ್ಲಿ ದೊಡ್ಡವನಾಗಿದ್ಮೇಲೆ ಆ ಲೆಟರನ್ನ ಅವ್ರ ಅಪ್ಪ ಹತ್ರ ಕೊಟ್ಬಿಟ್ಟು ಜಸ್ಟ್ ನಿಂತ. ಅವ್ರ ಅಪ್ಪ ಕವರಲ್ಲಿ ಏನಿದೆ ಅಂತ ತೆಗೆದು ನೋಡಿದ್ರೆ ಅವರ ಮಗ ಅದರಲ್ಲಿ ಒಂದು ಫೋಟೋ ಇಟ್ಟಿದ್ದಾನೆ. ಅವನು ಒಂದು ಮ್ಯಾರಥಾನ್ ಗೆದ್ದಿದ್ದಾನೆ. ಆ್ಯಂಡ್ ದ್ಯಾಟ್ ವಾಸ್ ಬಿಕಾಸ್ ಅವನಿಗೆ ಆಲ್ಮೋಸ್ಟ್ ಅಟ್ಲೀಸ್ಟ್ 12-13 ವರ್ಷ ಅವರಪ್ಪ ದಿನ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸಿದ್ರು. ಅವಾಗ ಅವನಿಗೆ ಹಿಂದೆಂದು ಎಲ್ಲ ನೆನಪಿಸ್ಕೊಂಡ್ರೆ ಏನು ಅನ್ಸಿತ್ತು ಅಂದರೆ ಅವ್ರ ಅಪ್ಪನ ಮೇಲೆ ಸಿಟ್ಟು ಬರ್ತಿತ್ತು. ಅವ್ನು ಸಣ್ಣವನಿರುವಾಗ ನಂದು ಫ್ರೆಂಡ್ಸ್ ಎಲ್ಲ ಮಲಗ್ತಾರೆ, ರಾತ್ರಿ ಎಚ್ಚರಿರ್ತಾರೆ, ಆಟ ಆಡ್ತಾರೆ, ಮಜಾ ಮಾಡ್ತಾರೆ. ಅಂದರೆ ನನ್ನಪ್ಪ ನನಗೆ ಜಲ್ದಿ ಮಲ್ಕೋ, ಬೆಳಿಗ್ಗೆ 6 ಗಂಟೆ ಮಳೆ ಇದ್ರೂ ಹೋಗಬೇಕು, ಬಿಸಿಲಿದ್ರೂ ಹೋಗಬೇಕು, ತಣ್ಣಗಿದ್ರೂ ಹೋಗಬೇಕು. ಬಟ್ ಇವತ್ತು ಇದು ಮ್ಯಾರಥಾನ್ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಹಿ ಟಾಟ್ ಮೀ ದ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್. ಹಿ ಟಾಟ್ ಮೀ ದಟ್ ಯಾವುದೇ ಸಿಚುವೇಶನ್ ಬಂದ್ರೇನು ನಾವು ಅದಕ್ಕೆ ಫೇಸ್ ಮಾಡಬೇಕು, ನಮ್ಮದು ಪ್ರಯತ್ನ ಇಡಬೇಕು,
ಆಟೋಮೆಟಿಕ್ಲಿ ದ ರಿಸಲ್ಟ್ಸ್ ವಿಲ್ ಸ್ಟಾರ್ಟ್ ಫಾಲಿಂಗ್ ಇನ್ ಪ್ಲೇಸ್. ಓಹೋ. ಸೊ ಅವನು ಮನೆ ಬಿಟ್ಟ ಮೇಲೆ ಎಷ್ಟು ಕಷ್ಟಪಟ್ಟಿದ್ದಾನೆ, ಆ ಕಷ್ಟದಲ್ಲಿನೂ ಅವನು ಅದರಿಂದ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬಂದ, ಆ್ಯಂಡ್ ಅದರದ್ದು ರಿಸಲ್ಟ್ ಇವತ್ತು ಇದು ಬಂದಿದೆ. ಆಲ್ ದಿಸ್ ಗೋಸ್ ಬ್ಯಾಕ್ ಬಿಕಾಸ್ ಆಫ್ ಹಿಸ್ ಫಾದರ್ಸ್ ಟ್ರೈನಿಂಗ್ ವಿಚ್ ಪ್ರೊಬೆಬ್ಲಿ ವಾಸ್ ಇಂಟೆನ್ಸಿವ್ ವೆನ್ ಹಿ ವಾಸ್ ಸ್ಟೇಯಿಂಗ್ ಎಟ್ ಹೋಮ್. ಬಟ್ ಇವತ್ತು ಅದರದ್ದು ಪರಿಣಾಮ ಅವನಿಗೆ ಗೊತ್ತಾಗಿರುವಾಗ ಹಿ ಕುಡಂಟ್ ಥ್ಯಾಂಕ್ ಹಿಸ್ ಪೇರೆಂಟ್ಸ್ ಇನಫ್. ಯಾಕೆ ಹೀಗಾಗಿತ್ತು? ಏನಿದ್ರ ಹಿಂದಿನ ಕಾರಣ? ಸರ್, ಇಟ್ಸ್ ಬೇಸಿಕಲಿ ಆ ವಯಸ್ಸಲ್ಲಿ ಪಿಯರ್ ಪ್ರೆಷರ್ ಅಂತ ಬಹಳ ಬರುತ್ತೆ. ನಾನು ನಿಮ್ಮ ಸಮಾನನೇ ಇದ್ದೀನಿ, ನಾನೇನು ಕಡಿಮೆ ಇಲ್ಲ, ನನಗೆ ಲೈಫಲ್ಲಿ ಏನು ಮಾಡೋದಿದೆ ಕ್ಲಿಯರಾಗಿ ಗೊತ್ತಿದೆ, ನೀವ್ಯಾಕೆ ನನಗೆ ಸ್ಟಾಪ್ ಮಾಡ್ತೀರಿ? But when the parents are trying to advise certain things with the knowledge that they have and the homework that they would have also done, because the friends' influence is more and children are more drawn towards that age group friends, they also want to show that ನಾನು ಹಂಗೆ ಇದ್ದೀನಿ, ಐ ಆಮ್ ನಾಟ್ ಫೀಲಿಂಗ್ ಲೆಫ್ಟ್ ಔಟ್. ಈಗಿಂದ ಅದು ಜೆನ್ಜಿ ವರ್ಡ್ ಇದೆ ಸರ್, FOMO, ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಾನು ನಿಮ್ಮ ಜೊತೆಗೆ ಇದ್ದೀನಿ, ನಾನೇನು ಡಿಫ್ರೆಂಟ್ ಇಲ್ಲ. ಮುಂಚೆ ಇರ್ತಿತ್ತು ಸರ್, ಐ ಆಮ್ ಡಿಫ್ರೆಂಟ್, ನಾನು ಈ ಥರ ಮಾಡ್ತೀನಿ. ಇವಾಗ ಸ್ಯಾಡ್ಲಿ ಇದು ಬಂದ್ಬಿಟ್ಟಿದೆ, ನಾನು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ರೆ ನಾನು ಏನೋ ದೊಡ್ಡದು ಕಳ್ಕೊಂಡ್ಬಿಡ್ತೀನಿ ಅಂತ. ಸೊ ಆ ಪಿಯರ್ ಪ್ರೆಷರಲ್ಲಿ ಹೋಗ್ಬಿಟ್ಟು ಅವ್ರು ಅನ್ನೋಯಿಂಗ್ಲಿ ಆ್ಯಕ್ಚುಲಿ ಏನು ಒಳ್ಳೇದಿದೆ ಅದರಿಂದ ಸ್ವಲ್ಪ ದೂರ ಹೋಗೋ ಚಾನ್ಸಸ್ ಜಾಸ್ತಿ. ಭಾಳ ಚೆನ್ನಾಗಿ ಹೇಳ್ತಾ ಇದ್ದೀರ. ತಾವು ಚೈಲ್ಡ್ ಸೈಕಾಲಜಿ ಓದಿದ್ದೀರಾ? ಔಟ್ ಆಫ್ ಇಂಟ್ರೆಸ್ಟ್ ಐ ಕೀಪ್ ಗೋಯಿಂಗ್ ಥ್ರೂ. ಆಸಕ್ತಿ. ಮೇಡಮ್, ಈಗ ಪೇರೆಂಟ್ಸು, ತಾಯಿ ಆಗಲಿ ತಂದೆ ಆಗಲಿ, ಮಕ್ಕಳು ಹಠ ಮಾಡ್ತಾ ಇದ್ದರೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ, ತಮ್ಮ ಮನೆ ಕೆಲಸ ಮಾಡುವಾಗ ಮತ್ತೇನಾದರೂ ಅವರಿಗೆ ಒತ್ತಡ ಇರುವಾಗ ಮಗುವಿನ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟುಬಿಟ್ಟು ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ. ಮಗು ಈಗಾಗಲೇ ತಾವು ಹೇಳಿದ್ರಿ, ಈ ಡಿಜಿಟಲ್ ಎನ್ವೈರ್ಮೆಂಟಲ್ಲಿ ಸ್ಕ್ರೀನ್ ಜೊತೆಗೆ ಮಗು ಇರುತ್ತೆ ಅಂತ ಹೇಳಿದ್ರಿ, ಆವಾಗ ಸೋಷಿಯಲ್ ಕಾಂಟ್ಯಾಕ್ಟೇ ಇರೋದಿಲ್ಲ ಅಂತ. ಈ ಮೊಬೈಲ್ ಮತ್ತು ಮಗು ಇದು ಎಷ್ಟರ ಮಟ್ಟಿಗೆ ಹೇಗೆ ಉಪಯೋಗಿಸಬೇಕು, ಇದನ್ನು ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಡಿಸ್ಟೆನ್ಸ್ ಕಾಪಾಡಬೇಕು, ತಂದೆ ತಾಯಿಗಳ ಪಾತ್ರ ಏನಿದೆ ಇದರಲ್ಲಿ? ಯಾಕೆಂದರೆ ಮೊಬೈಲ್ ಬಿಟ್ಟು ಬದುಕೋಕ್ಕಾಗೋದಿಲ್ಲ ಇವತ್ತಿನ ಜಗತ್ತಲ್ಲಿ. ಆದರೆ ಮಗು ಮತ್ತು ಮೊಬೈಲ್ ಪ್ರಶ್ನೆ ಬಂದಾಗ ತಂದೆ ತಾಯಿಯರ ಪಾತ್ರ ಏನಿದೆ ಇದರಲ್ಲಿ? ಎಸ್ ಸರ್, ವೆರಿ ಗುಡ್ ಕ್ವೆಶ್ಚನ್. ಆ್ಯಂಡ್ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸಲ್ಲೂ ಇದ್ರ ಬಗ್ಗೆ ಭಾಳ ಡಿಸ್ಕಷನ್ ಆಗಿದೆ ಸರ್. ಸೊ ಅದರದ್ದು ಸ್ಟ್ಯಾಂಡರ್ಡ್ ಗೈಡ್ಲೈನ್ಸೇ ಬಂದಿದೆ ಇವಾಗ ಪೇರೆಂಟ್ಸ್ ಸಲುವಾಗಿ. 0 to 2 years ನೋ ಸ್ಕ್ರೀನ್ ಎಟ್ ಆಲ್. ಹೌದಾ? ಎಸ್ ಸರ್. 0 to 2 years ಯಾವುದೇ ಕಂಪ್ಯೂಟರ್ ಆಗಲಿ, ಲ್ಯಾಪ್ಟಾಪ್, ಮೊಬೈಲ್ ಇದೇನು ಕೊಡಬಾರ್ದು? ಏನೂ ಇಲ್ಲ ಸರ್. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಸೇ ಈವನ್ ಅಂಟಿಲ್ 5 years ಆಫ್ ಏಜ್ ಬಹಳ ಇತ್ತು ಅಂದ್ರೇನು ದೇ ಡೂ ಸೇ ಮ್ಯಾಕ್ಸಿಮಮ್ ಅಪ್ ಟು 1 hour, 1 ಗಂಟೆ. ಎಸ್ ಸರ್. ಆ್ಯಂಡ್ ಆಫ್ಟರ್ ದ್ಯಾಟ್ ಬಿಯಾಂಡ್ ದ್ಯಾಟ್ ವಿತ್ ಇಂಟರಪ್ಷನ್ ಇಟ್ ಕ್ಯಾನ್ ಬಿ ಶೋನ್. ಬಟ್ ಆದಷ್ಟು ಎಷ್ಟು ಲಿಮಿಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಯಾಕಂದರೆ ಅದರದ್ದು ಪರಿಣಾಮ ನಮ್ಮ ಫಿಸಿಕಲ್ ಹೆಲ್ತ್ ಮೇಲೂ ಬೀಳುತ್ತೆ, ನಮ್ಮ ಮೆಂಟಲ್ ಹೆಲ್ತ್ ಮೇಲೂ ಬೀಳುತ್ತೆ, ಆ್ಯಂಡ್ ಇಮೋಷ್ನಲ್ ಹೆಲ್ತ್ ಮೇಲೂ ಆಗುತ್ತೆ ಸರ್. ಹೌದಲ್ಲ? ಎಸ್ ಸರ್. ಇದಕ್ಕೆ ಅಂದರೆ ಎಷ್ಟು ಕೊಡಬೇಕು, ಹೇಗೆ ಎಷ್ಟು ಮಟ್ಟಿಗೆ ಅದು ಮೊಬೈಲ್ ಯೂಸ್ ಮಾಡಿಸ್ಬೇಕು ಮಗುವಿನ ಕಡೆಯಿಂದ ಅನ್ನೋದು ಇವರು ಯಾವಾಗಲೂ ಮಾನಿಟರ್ ಮಾಡ್ತಾ ಇದ್ರೆ ಒಳ್ಳೇದಂತೀರ? ಅಬ್ಸಲ್ಯೂಟ್ಲಿ ಸರ್. ಒಬ್ಬರು ನೋಡಬೇಕು, ತಂದೆ ತಾಯಿ. ಎಸ್ ಸರ್. ಆದಷ್ಟು ಅದೇ ಸರ್, ಯೂಶ್ವಲಿ ನಾವು ನೋಡೋ ಸಂದರ್ಭ ಏನಂದರೆ, ನಾವು ಕೊಡಲ್ಲ ರೀ, ಊಟ ಮಾಡುವಾಗ ಅಷ್ಟೇ ಕೊಡ್ತೀವ್ರಿ, ಬಹಳ ಕಾಮನ್ ಆಗಿ ಕೇಳೋದು ಸರ್. ವಿ ಡೂ ಅಂಡರ್ಸ್ಟ್ಯಾಂಡ್ ಪ್ರಾಕ್ಟಿಕಲ್ ಇಶ್ಯೂಸ್. ಇವಾಗ ಇಲ್ರಿ, ನೀವು ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಆಕಳು ಬಂದಿರುತ್ತೆ ಅದನ್ನ ತೋರಿಸಿ ಊಟ ಮಾಡಿಸ್ರಿ, ಅಲ್ಲಿ ಸುತ್ತಮುತ್ತ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅವರಿಗೆ ತೋರಿಸಿ ಊಟ ಮಾಡಿಸ್ರಿ. ಅವಾಗೆಲ್ಲ ಚಂದಮಾಮ ಅಂತ ಮೇಲ್ಕ ಆಕಾಶದ ಕಡೆಗೆ ತೋರಿಸಿ ಎಲ್ಲ ನಿಮಗೆಲ್ಲ ತಾಯಿದರ್ ಹಂಗೆ ಮಾಡಿರಬಹುದು. ಎಸ್ ಸರ್. ಆದ್ರೆ ಈಗ ಮಕ್ಕಳಿಗೆ ಅದು ಬರೀ ಮೊಬೈಲ್ ಕೊಡ್ತಾರೆ ಕೈಯಲ್ಲಿ ಊಟ ಮಾಡ್ಲಿ ಅಂತ. ಎಸ್ ಸರ್. ಇದರಿಂದ ಸ್ವಲ್ಪ ಕೆಟ್ಟ ಪರಿಣಾಮನೇ ಆಗುತ್ತೆ ಅಂತೀರ? ಡೆಫಿನೆಟ್ಲಿ ಸರ್. ಯಾಕಂದರೆ ಸರ್, ಆ ಮೊಬೈಲ್ ಇರೋದ್ರಿಂದ ಮಗು ಫಸ್ಟ್ ಆಫ್ ಆಲ್ ಏನು ಊಟ ಮಾಡ್ತಾ ಇದೆ ಅಂತಾನೆ ಅರ್ಥ ಮಾಡ್ಕೊತಾ ಇಲ್ಲ, ಗೊತ್ತಾಗೋದಿಲ್ಲ. ಎರಡನೇದು ಹೊಟ್ಟೆ ತುಂಬಿದೆಯೋ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ. ಸೊ ಕೆಲವೊಂದು ಟೈಮ್ ಸ್ವಲ್ಪ ದೊಡ್ಡವರಾಗಿದ್ಮೇಲೆ ಸ್ವಲ್ಪ ಜಾಸ್ತಿ ಮೊಬೈಲ್ ನೋಡೋದಿದೆ, ಸ್ವಲ್ಪ ಜಾಸ್ತಿ ಟಿವಿ ನೋಡೋದಿದೆ ಅಂದ್ರೇನು ಇನ್ನೂ ಸ್ವಲ್ಪ ಬೇಕು ಅಂತಾನು ಕೇಳ್ತಾರೆ. ಬಟ್ ದ್ಯಾಟ್ ಈಸ್ ಆಲ್ಸೋ ನಾಟ್ ಗುಡ್ ಸರ್. ಓವರ್ ಫೀಡಿಂಗ್ ಆಗುತ್ತೆ. ಯಾ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತಾವೇ ಊಟ ಮಾಡುವಾಗ ನಮ್ಮದು ಬೆರಳಲ್ಲೂ
ಅದು ನರ್ವ್ ಏನ್ ಸ್ಟಿಮ್ಯುಲೇಷನ್ ಆಗುತ್ತಲ್ಲ ಸರ್, ದಟ್ ರೀಚಸ್ ದ ಬ್ರೈನ್ ಅಂಡ್ ದಟ್ ಸ್ಟಿಮ್ಯುಲೇಟ್ಸ್ ಆರ್ ಗಟ್ ಸೆನ್ಸರಿ ಸಿಸ್ಟಮ್ ಆಲ್ಸೋ ಸರ್. ಅದರಿಂದ ನಮ್ಮ ಡೈಜೆಷನ್ನು ಇಂಪ್ರೂವ್ ಆಗುತ್ತೆ ಅಂಡ್ ಪ್ಲಸ್ ನಾವ್ ಎಲ್ಲಿ ಸ್ಟಾಪ್ ಮಾಡ್ಬೇಕನ್ನೋದನ್ನ ನಮಗ್ ಗೊತ್ತಾಗುತ್ತೆ. ಅದು ಬಿಟ್ಟು ತಾಯಿ ಬರೆ ತಿನ್ಸ್ತಾರೆ, ಮಗು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರೋದ್ರಿಂದ ಊಟ ಮಾಡೋದೇ ಏನೂ ಗೊತ್ತಿಲ್ಲ, ಎಷ್ಟು ಊಟ ಮಾಡ್ತಾ ಇದೆ ಗೊತ್ತಿಲ್ಲ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಸರ್, ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ದೊಡ್ಡವರಾಗಿದ್ಮೇಲೆ ತಾವು ಊಟ ಮಾಡ್ತಾ ಇದ್ರೇನು ಟಿ ವಿ ಮುಂದೆ ಕೂತ್ಕೊಂತಾರೆ. ಅದು ದಟ್ ಈಸ್ ಲೀಡಿಂಗ್ ಟು ಓವರ್ ವೇಟ್ ಆ್ಯಂಡ್ ಒಬೆಸಿಟಿ. ನಿಜ ನಿಜ ನಿಜ, ಭಾಳ ಒಳ್ಳೆ ಮಾತು ಮೇಡಮ್. ತಾವು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಕೈಯಿಂದ ಬೆರಳಿನಿಂದ ಊಟ ಮಾಡೋದಕ್ಕೂ ನಮ್ಮ ಭಾವನೆಗಳು, ನಮ್ಮ ಬುದ್ಧಿಶಕ್ತಿ ಬೆಳೆದಕ್ಕೂ ಸಂಬಂಧ ಇದೆ ಅಂತೀರ? ಅಬ್ಸಲ್ಯೂಟ್ಲಿ ಸರ್, ಸೈಂಟಿಫಿಕಲಿನೂ ಅದು ಪ್ರೂವನ್ ಇದೆ. ಬಿಕಾಸ್ ಆರ್ ನರ್ವ್ ಎಂಡಿಂಗ್ಸ್ ಆರ್ ದ್ಯಾಟ್ ಸೆನ್ಸಿಟಿವ್. ಓಹೋ, ಅದು ಗೊತ್ತಾಗುತ್ತೆ ಸರ್. ಹೌದಲ್ರಿ? ಎಸ್ ಸರ್. ಬರೀ ಸ್ಪೂನಿಂದ ತಿಂತಾ ಇದ್ರೆ ಅದು ಎಷ್ಟೋ ಸಲ ನೀವೇ ಹೇಳಿದ್ರೆ ಅದ್ರ ಟೇಸ್ಟ್ನು ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಳಿ, ಡಾಕ್ಟರ್ ಅಪೂರ್ವ ಮೇಡಮ್ ಅವರು ತಜ್ಞರು ಹೇಳ್ತಾ ಇದ್ದಾರೆ, ಮಗುವಿಗೆ ಆದಷ್ಟು ತನ್ನ ಕೈಯಿಂದಲೇ ಊಟ ಮಾಡೋದನ್ನು ಕಲಿಸ್ರಿ ಅಂತ ಇದ್ದಾರೆ. ಕೈ ಬೆರಳು ಬಾಯಲ್ಲಿಟ್ಟುಕೊಂಡು ತಾವು ಏನು ಸ್ವಾದಿಷ್ಟವಾದ ಅಡಿಗೆ ಮಾಡಿ ಉಣಿಸ್ತಾ ಇರ್ತೀರಿ ಮಗುವಿಗೆ, ಅದರೊಂದಿಗೆ ಬೆರಳಿನಿಂದ ಊಟ ಮಾಡಲಿ, ಕೈಯಿಂದ ಊಟ ಮಾಡಲಿ ಅಂತ ಬಹಳ ಒಳ್ಳೆ. ಇದರಿಂದ ಸಾಮಾಜಿಕ ವೆಲ್ಬೀಯಿಂಗ್ ಇದು ಇರ್ತದೆ ಅಂಥೇಳಿ. ಆಮೇಲಿಂದ ಸೋಷಿಯಲೈಸೇಷನ್ ಆಗುತ್ತೆ, ಸಾಮಾಜೀಕರಣ ಬೆಳೀತದೆ, ಸಂಸ್ಕೃತಿ ಬೆಳೀತದೆ ಅಂಥೇಳಿ. ಮೇಡಮ್, ಈ ರೀತಿಯಲ್ಲಿ ಈಗ ತಾವು ಅಕಾಡೆಮಿಯ ಅಧ್ಯಕ್ಷರಾಗಿದ್ದೀರಿ. ಈ ಅಕಾಡೆಮಿ ಇದಕ್ಕೆ ಯಾರಾದರೂ ಭೇಟಿ ಆಗಬೇಕು, ಪೇರೆಂಟ್ಸು ಅವರು ನಿಮ್ಮನ್ನು ಭೇಟಿ ಆಗಬೇಕು ಅಥವಾ ನಿಮ್ಮ ಯಾರಾದರೂ ಮೆಂಬರಿಗೆ ಭೇಟಿ ಆಗಬೇಕಂದ್ರೆ ಅವರು ಎಲ್ಲಿಗೆ ಬರಬೇಕು? ಹೇಗೆ ಇದು ಎಲ್ಲಿ ಇದೆ ತಮ್ಮದು? ಸರ್, ಆಸ್ ಸಚ್ ನಾವು ಯೂಶಲಿ ಮೆಡಿಕಲ್ ಕಾಲೇಜಸ್ ಅಲ್ಲೇ ರೀಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರೋದು. ಕಾಮನ್ ಆಗಿ ಹಾಗೆ ಕಾಮನ್ ಆಗಿ ನಾವು ಹೇಳೋದು ಅಂದರೆ ಬಸವೇಶ್ವರ ಟೀಚಿಂಗ್ ಆ್ಯಂಡ್ ಜನರಲ್ ಹಾಸ್ಪಿಟಲ್ ಅಲ್ಲೇ ಇರ್ತೀವ್ರಿ ಸರ್. ಮೋಸ್ಟ್ ಆಫ್ ದ ಪೀಡಿಯಾಟ್ರಿಷಿಯನ್ಸ್ ಆರ್ ಅವೈಲೇಬಲ್ ದೇರ್ ಆರ್ ಈವನ್ ಅಟ್ ಸಂಗಮೇಶ್ವರ. ಎಸ್, ಅದನ್ನ ಬಿಟ್ಟರೆ ಡೆಫಿನೆಟ್ಲಿ ಅವರಿಗೆ ಪರ್ಸ್ನಲಿ ಸ್ಪೆಸಿಫಿಕ್ ಆಗಿ ಬೇರೆ ಯಾರಾದರೂ ಪೀಡಿಯಾಟ್ರಿಷಿಯನ್ಸ್ ಇದ್ರು ಅಂದ್ರೇನು, ಇಫ್ ದೇ ಆರ್ ಅಟ್ಯಾಚ್ ಟು ದ ಮೆಡಿಕಲ್ ಕಾಲೇಜಸ್, ನಾವು ಅಲ್ಲಿ ಹೋಗೋಕ್ಕೆ ಹೇಳ್ತೀವಿ ಮಾರ್ನಿಂಗ್ ಅವರ್ಸ್ ಅಲ್ಲಿ. ಅದರ್ವೈಸ್ ಕೆಲವೊಬ್ರು ಎಕ್ಸ್ಕ್ಲೂಸಿವ್ಲಿ ಪ್ರೈವೇಟ್ ಪೀಡಿಯಾಟ್ರಿಕ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಸರ್, ಅವರ ಹಾಸ್ಪಿಟಲ್ಗೆ ಹೋಗಬೇಕು. ಕಾಮನ್ ಪ್ಲೇಸ್ ಅಂತ ನಾವು ಮಾಡಿಲ್ಲ ಸರ್, ಬಿಕಾಸ್ ದೇರ್ ಆರ್ ಮಲ್ಟಿಪಲ್ ಇಶ್ಯೂಸ್ ಫಾರ್ ಇಟ್ ಅಂಡ್ ವಿ ಹ್ಯಾವ್ ಟು ಅಡ್ರೆಸ್ ಆಲ್ ದ ಸಿಚುವೇಷನ್. ಕ್ಯಾಂಪ್ಗಳನ್ನು ಏನಾದರೂ ಮಾಡ್ತಾ ಇರ್ತೀರಾ? ಈಗ ಸಣ್ಣ ಮಕ್ಕಳ ಹತ್ರ ಹೋಗಿ ಶಾಲಾ ಕಾಲೇಜು ಚಿಕ್ಕ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಹೀಗೇನಾದರೂ ಮಾಡ್ತಾ ಇರ್ತೀರಾ ಮೇಡಮ್ ತಾವು? ಡೆಫಿನೆಟ್ಲಿ ಸರ್, ಕ್ಯಾಂಪ್ಸ್ ಅಂತೂ ಹಲವಾರು ಮಾಡ್ತಾನೆ ಇರ್ತೀವ್ರಿ ಸರ್. ಇನ್ಫ್ಯಾಕ್ಟ್ ಆಸ್ ಅ ಪಾರ್ಟ್ ಆಫ್ IAP, Indian Academy of Pediatrics, ನಾವು ಎಸ್ಪೆಷಲಿ ಇನ್ ದ ಮಂತ್ ಆಫ್ ನವೆಂಬರ್ ರೀ ಸರ್, ದಟ್ ಈಸ್ ಅಡೋಲಸೆಂಟ್ ವೀಕ್ ಅಂತ. ಆವಾಗ ಹೋಗ್ಬಿಟ್ಟು ನಾವು ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಅಬೌಟ್ ದ ಓವರ್ ಆಲ್ ಹೆಲ್ತ್ ಆಫ್ ದ ಚೈಲ್ಡ್ ಅಂಡ್ ಎಕ್ಸಾಮ್ ಫಿಯರ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಹೌ ಟು ಹ್ಯಾಂಡಲ್ ದ ಸ್ಟ್ರೆಸ್, ಅದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಅದನ್ನ ಬಿಟ್ರೆ ಈವನ್ ಆಸ್ ಅ ಪಾರ್ಟ್ ಆಫ್ ದ ವೆಲ್ ಬೀಯಿಂಗ್ ಆಫ್ ಮದರ್ ಅಂಡ್ ಚೈಲ್ಡ್, August 1st to 7th ನಾವು ಬ್ರೆಸ್ಟ್ ಫೀಡಿಂಗ್ ವೀಕ್ ಸೆಲೆಬ್ರೇಷನ್ಸ್ ಮಾಡ್ತಾ ಇರ್ತೀವಿ. ಆವಾಗ ನಾವು ಹಲವಾರು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಲೈಕ್ ಗ್ಯಾದರಿಂಗ್ಸ್ ಅಂತ ಹೇಳ್ಬೋದು, ಅಲ್ಲಿ ಹೋಗಿ ಅಡ್ರೆಸ್ ಮಾಡ್ತಾ ಇರ್ತೀವಿ. ವಿ ಈವನ್ ಗೋ ಟು ವೇರಿಯಸ್ ಅದರ್ ಡಿಗ್ರಿ ಕಾಲೇಜಸ್ ಆ್ಯಂಡ್ ಸರ್ಟನ್ ಅದರ್ ಕಮ್ಯುನಿಟಿ ಗ್ಯಾದರಿಂಗ್ಸ್. ನಮಗೆ ಎಲ್ಲಿ ಜಾಸ್ತಿ ಕ್ರೌಡ್ ಒಮ್ಮೆಗ್ಲೇ ಸಿಗ್ತಾರೆ ಅಲ್ಲಿ ನಾವು ಹೋಗ್ಬಿಟ್ಟು ನಮ್ದೇನು ಹೇಳೋದಿದೆ, ಮಹತ್ವ ಏನಿರುತ್ತೆ ಅದ್ರ ಬಗ್ಗೆ ಹೇಳಿಬಿಟ್ಟು, ಅವರದ್ದು ಏನು ಡೌಟ್ಸ್ ಇರುತ್ತೆ, ಕ್ವೆಶ್ಚನ್ಸ್ ಎಲ್ಲ ವಿ ಟೇಕ್ ಅಪ್ ಆ್ಯಂಡ್ ಅದ್ರದ್ದನ್ನು ಉತ್ತರ ಕೊಡೋಕ್ಕೆ ವಿ ಡೂ ಇಟ್ ಸರ್. ಅಂದರೆ ತಾವು ಹೇಳ್ತಾ ಇದ್ದೀರಾ ಈ ನಿಮ್ಮ ಅಕಾಡೆಮಿ ಅದರ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಈ ಸಾಮಾಜಿಕ ಜವಾಬ್ದಾರಿನೂ ಕೂಡ ಅದು ನಿಮ್ಮ ಅಕಾಡೆಮಿ ನಿರ್ವಹಣೆ ಮಾಡ್ತಾ ಇದೆ. ಯಾಕಂದರೆ ವೈದ್ಯಕೀಯ ಸೇವೆ ಸಲ್ಲಿಸುತ್ತಲೇ ಈ ಸಾಮಾಜಿಕ, ಈ ತಾವೇ ಹೇಳಿದ್ರೆ ಸೋಷಿಯಲ್ ವೆಲ್ ಬೀಯಿಂಗ್ನೆಸ್ ಏನಿದೆ ಇದನ್ನು ಕಾಪಾಡಬೇಕು ಅಂತ ಹೇಳಿ ತಮ್ಮ ಅಕಾಡೆಮಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ತಾವು ಕೂಡ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ಮೇಡಮ್, ತಾವು ಮಕ್ಕಳು ಅಂತಂದರೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರಿಗೂ ತಾವು ಮಕ್ಕಳು ಅನ್ನೋದು? ಸರ್, ನಮ್ಮದು ಅಸೋಸಿಯೇಷನ್ ಪ್ರಕಾರ ನಾವು ವಿ ಟೇಕ್ ಅಪ್ ಫ್ರಮ್ 0 to 18 years ಸರ್. ಹುಟ್ಟಿರೋ ದಿನದಿಂದ 18 ವರ್ಷದವರೆಗೂ ನಾವು ಮಕ್ಕಳಂತಾನೆ ಕನ್ಸಿಡರ್ ಮಾಡೋದು ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್. ಆಮೇಲೆ ಬಾಡಿ ಕಾನ್ಸ್ಟಿಟ್ಯೂಷನ್ ಪೂರ್ತಿ ಚೇಂಜ್ ಆಗಿರುತ್ತೆ, ಆವಾಗ ಅದಾಗಿದ ಮೇಲಿಂದ ಅಡಲ್ಟ್ಸ್ ಅಂತ ಹೇಳೋದು. ಬಟ್ 0 to 18 ಕಂಪ್ಲೀಟ್ಲಿ ಮಕ್ಕಳು. ಅದರೊಳಗೆ ಸ್ಪೆಸಿಫಿಕಲಿ ನಾವು ಅಟ್ಲೀಸ್ಟ್ ಅರೌಂಡ್ 13 yearsಯಿಂದ 18 yearsಗೆ ಅಡೋಲಸೆಂಟ್ ಅಂತ ಹೇಳ್ತೀವಿ, ವೆರಿನ್ ಅವ್ರು ಪೂರ್ತಿ ಸಣ್ಣ ಮಕ್ಕಳು ಇರಲ್ಲ ಬಟ್ ಅಡಲ್ಟು ಇರಲ್ಲ, ಮಿಕ್ಸ್ ಆಫ್ ಬೋತ್ ಸರ್. 13 to
18 years. 18 years. Yes, sir. ಈ ಸಂದರ್ಭದಲ್ಲಿ ಏನೇನು ಅವರ ಭಾವನಾತ್ಮಕವಾಗಿ ಬದಲಾವಣೆ ಆಗ್ತಾ ಇರ್ತಾರೆ, ಆಮೇಲಿಂದ ಫಿಸಿಕಲ್ ಗ್ರೋತ್ ಆಗ್ತಾ ಇರ್ತದೆ, ಆಮೇಲಿಂದ ಸ್ಕೂಲು ಅಂತ ಥರದ ಅಲ್ಲಿ ಎಜುಕೇಷನ್ ಒತ್ತಡನೂ ಇರ್ಬೋದು. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಈ ಮಕ್ಕಳನ್ನು ಬೆಳೆಸಬೇಕು ಅಂತೀರ ತಂದೆ ತಾಯಿಯರು? ಸೊ ಆ ಟೈಮಲ್ಲಿ ತಂದೆ ತಾಯಿ ಡೆಫಿನೆಟ್ಲಿ ಕೆಲವೊಂದು ಲೈನ್ಸನ್ನು ಡ್ರಾ ಮಾಡಬೇಕು, ಸ್ವಲ್ಪ ಸ್ಟ್ರಿಕ್ಟ್ನೆಸ್ ಬೇಕಾಗತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡಾಲ್ಫಿನ್ ಪೇರೆಂಟಿಂಗ್ ಸರ್. ಡಾಲ್ಫಿನ್ ಪೇರೆಂಟಿಂಗ್? ಎಸ್, ಅದು ಏನಂದರೆ ನಾವು ಡಾಲ್ಫಿನ್ ನೋಡಿರ್ಬೋದ್ರಿ ಸರ್ ಎಲ್ಲರೂ. ತಾಯಿ ಪಾಪುನ್ ಜೊತೆಗಿರುತ್ತೆ, ಬಟ್ ಅದಕ್ಕೆ ಏನು ಬೇಕೋ ಅದನ್ನ ಮಾಡೋಕ್ಕೂ ಬಿಡುತ್ತೆ. ಬಟ್ ಯಾವಾಗ ಅದು ರಿಸ್ಕ್ ಫೇಸಲ್ಲಿ ಹೋಗ್ತಾ ಇರುತ್ತೆ ಅನ್ಸುತ್ತೆ, ಅವಾಗ ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಿಂಸರಿಸ್ಕೊಳೋದು. ಸೊ ಫಾರ್ ಸಿಚುವೇಶನ್ ಕೊಡಬೇಕು ಅಂದರೆ, ಈಗ ನಂದು ಮಗು ಫಾರ್ ಎಕ್ಸಾಂಪಲ್ 9th ಸ್ಟ್ಯಾಂಡರ್ಡ್ ಮಗು ಇದೆ, ಅವಳು ಈಗ ಮೂವಿಗೆ ಹೋಗ್ಬೇಕಂತಾಳೆ ಅವಳ ಫ್ರೆಂಡ್ಸ್ ಜೊತೆಗೆ ಲೇಟ್ ನೈಟ್. ಸೊ ದಟ್ ಈಸ್ ಅ ವೆರಿ ಟಿಪಿಕಲ್ ಸಿಚುವೇಶನ್ ಫಾರ್ ಮೀ. ಇಲ್ಲ ಅಂದರೆ ಸಿಟ್ ಮಾಡಿಕೊಂಡು ಎಷ್ಟೊಂದು ದಿನ ಮಾತಾಡಲ್ಲ, ಹೋಗು ಅಂದರೆ ತಾಯಿಯಾಗಿ ನನಗೆ ಸೇಫ್ಟಿ ಇಶ್ಯೂಸ್ ಬಂದ್ಬಿಟ್ಟು ಬಿಡಬೇಕೋ ಇಲ್ಲ ಅಂತ. ಸೊ ಅದರಲ್ಲಿ ಹೌ ಬೆಸ್ಟ್ ಕ್ಯಾನ್ ಐ ಡೂ? ಐ ಕ್ಯಾನ್ ರಾದರ್ ರಿಕ್ವೆಸ್ಟ್, ಸ್ವಲ್ಪ ರಾತ್ರಿ ಹೋದರೆ ನಿಮ್ಮದು ಹೆಲ್ತ್ ಇಶ್ಯೂಸ್ನೂ ಆಗುತ್ತೆ, ಪ್ಲಸ್ ಎಲ್ಲ ಪೇರೆಂಟ್ಸಿಗೂ ಈ ಥರ ಅನಿಸ್ಬೋದು, ಹೋಗ್ರಿ ಮೂವಿಗೆ, ಬಟ್ ವೈ ಡೋಂಟ್ ಯು ಶಿಫ್ಟ್ ಟು ಈವ್ನಿಂಗ್ ಟೈಮ್. ಆ್ಯಂಡ್ ಯಾರು ಬರ್ತಾ ಇದ್ದಾರೆ ಕೇಳಿಕೊಂಡು ಯು ಕ್ಯಾನ್ ರಾದರ್ ಗೋ ಡ್ರಾಪ್ ಆ್ಯಂಡ್ ಪಿಕ್ ದೆಮ್. ಸೊ ಯು ನೋ ದ್ಯಾಟ್ ಯೋರ್ ಚೈಲ್ಡ್ಸ್ ಕಂಪನಿ ಈಸ್ ಆಲ್ಸೋ ಸೇಫ್. ಅವರು ಪೇರೆಂಟ್ಸು ಎಲ್ಲ ಬಂದಿದ್ರೆ ಅವ್ರ ಜೊತೆಗೂ ಮಾತಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಶೇರ್ ಸರ್ಟನ್ ಇಶ್ಯೂಸ್ ವಿಚ್ ಮೈಟ್ ಹೆಲ್ಪ್ ಅಸ್ ಇನ್ ಇಂಪ್ರೂವಿಂಗ್ ಅವರ್ ಪೇರೆಂಟಿಂಗ್ ಲೆವೆಲ್ಸ್. Rather than just being strict and saying no, we need to find a way wherein our child knows we are there for them always. ಏನೇ ತಪ್ಪು ಮಾಡಿದ್ರೇನು ನಮ್ಮ ಹತ್ರ ಬಂದು ಹೇಳೋ ಥರ ನಾವು ಆ ಕಾನ್ಫಿಡೆನ್ಸ್ ಆ ಮಗುವಿಂದ ಗೆಲ್ಲಬೇಕು. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫಾರ್ ದ್ಯಾಟ್ ಆ ಎನ್ವೈರಮೆಂಟ್ ಕೊಡಬೇಕು. ನಮ್ಮ ಮಗು ಒಂದು ಹೂವಿನ ಥರ ಇದ್ದರೆ ಅದು ಸರಿಯಾಗಿ ಅರಳಬೇಕು ಅಂತಾನೆ ನಮ್ಮ ಉದ್ದೇಶ ಇರಬೇಕು ಸರ್. ಸೊ ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಗೋ ವಿತ್ ದೆಮ್ ಆ್ಯಂಡ್ ಡೂ ಇಟ್, ನಾಟ್ ಜಸ್ಟ್ ಬೀಯಿಂಗ್ ಸ್ಟ್ರಿಕ್ಟ್. ಹೊಡೆಯೋದು ಬಡಿಯೋದು ಅಂತೂ ಸಾಧ್ಯ ಇಲ್ಲ ಸರ್. ಭಾಳ ಚೆನ್ನಾಗಿ ಹೇಳಿದ್ರು. ಮಗುವಿನ ಒಂದು ಬಯಕೆ ಇದೆ, ಆದರೆ ಅದನ್ನು ಪೂರ್ತಿ ನೀವು ಹತ್ತಿಕ್ಕುವ ಪ್ರಯತ್ನವೂ ಮಾಡಬಾರ್ದು. ಅದನ್ನು ಆ ಬಯಕೆಗೆ ನೀವು ತಣ್ಣೀರೆರಚುವ ಪ್ರಯತ್ನವೂ ಮಾಡ್ಬೋದು. ಅದನ್ನು ಸ್ವಲ್ಪ ವ್ಯತ್ಯಾಸಗೊಳಿಸಿ ಅದನ್ನು ಸರಿಯಾಗಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಆ ಬಯಕೆಗಳನ್ನು ಈಡೇರಿಸಲು ತಂದೆ ತಾಯಿಯರು ಮತ್ತು ಕುಟುಂಬದ ಇತರ ಸದಸ್ಯರು ಪ್ರಯತ್ನಿಸಬೇಕು ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಮೇಡಮ್, ಇದಕ್ಕಿಂತ ಮೊದಲು ಅಡೋಲೆಸೆಂಟ್ ಏಜಿಗೆ ಬರೋಕ್ಕಿಂತ ಮುಂಚಿತವಾಗಿ ಮಗು ಈಗ 0 ಇಂದ ಹೇಳಿದ್ರಿ, ಆ ಸಂದರ್ಭದಲ್ಲಿ ಜನನ ಆಗಿ ಮಗು ಸ್ವಲ್ಪ ದೊಡ್ಡದ ಆಗುವವರೆಗೂ ಏನೇನು ಕೇರ್ ಬೇಕಾಗುತ್ತೆ, ಯಾವ ರೀತಿ ಕಾಳಜಿ ಬೇಕಾಗ್ತದೆ ತಂದೆ ತಾಯಿಯರಿಂದ? ಸೊ ಫಸ್ಟ್ 6 months ಅಂತರೂ ಕಾಮನ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳೋದು. ತಾಯಿಯ ಹಾಲೇ ಉತ್ತಮವಾದ ಆಹಾರ. ತಾವು ಹೇಳಿದ್ರಿ ಅದು ಅಮೃತ ಅಂತ, ಅದಕ್ಕೆ ಮೀರಿ ಅಂತೂ ಏನೂ ಇರಲ್ಲ. ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀ ಸರ್. ಅದ್ರ ಜೊತೆಗೆ ನಾವು ವ್ಯಾಕ್ಸಿನೇಷನ್ಸ್ ರೆಕಮೆಂಡ್ ಮಾಡ್ತೀವಿ. ಇವಾಗ ಗವ್ರ್ಮೆಂಟು ಅದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಕಂಪಲ್ಸರಿ ಮಾಡಿದೆ. ಸೊ ಗವ್ರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಆ ವ್ಯಾಕ್ಸಿನೇಷನ್ ಸಿಗ್ತಾ ಇರುತ್ತೆ. ಆ ವ್ಯಾಕ್ಸಿನ್ ಕಾರ್ಡ್ ಪ್ರಕಾರ, ತಾಯಿ ಕಾರ್ಡಲ್ಲೇ ಒಂದು ವ್ಯಾಕ್ಸಿನೇಷನ್ ಪೇಜ್ ಇದೆ ಮಗುಗೆ. ಅದ್ರ ಪ್ರಕಾರನೇ ಅವ್ರು ವ್ಯಾಕ್ಸಿನ್ಸ್ ತಗೊಂಡ್ರೇನು ಅದು ಸ್ಪೆಸಿಫಿಕ್ ಆಗಿ ಕೆಲವೊಂದು ಕಿಲ್ಲರ್ ಡಿಸೀಸಸ್ ಅಂತ ಇರುತ್ತೆ. ಅದರಿಂದ ಆ ಮಗುವಿಗೆ ಬಹಳ ಪ್ರೊಟೆಕ್ಷನ್ ಸಿಗುತ್ತೆ. ಎಸ್ಪೆಷಲಿ ಅದು ಬೂಸ್ಟರ್ ಡೋಸ್ ಅಂತ ಇರುತ್ತೆ. 2ನೇ ತಿಂಗಳಲ್ಲಿ ಕೊಡೋದು, 2.5 ತಿಂಗಳ, 3.5 ತಿಂಗಳ ಅದೆಲ್ಲ ಕೊಟ್ಟಿರುವಾಗ ಇಮ್ಯುನಿಟಿ ಇಂಪ್ರೂವ್ ಆಗಿಬಿಟ್ರೆ ಅದರಿಂದ ಮಗುವಿಗೆ ಆ ಕಿಲ್ಲರ್ ಡಿಸೀಸಸಿಂದ ಪ್ರೊಟೆಕ್ಷನ್ ಸಿಗ್ತಾ ಇರುತ್ತೆ. ಸೊ ಸೆಕೆಂಡ್ ವುಡ್ ಬಿ ಇಮ್ಯುನೈಸೇಷನ್ಸ್. ಅದಾಗಿದ್ಮೇಲೆ 6 ತಿಂಗಳ ತುಂಬಿದ ಮೇಲೆ ಥರ್ಡ್ ಥಿಂಗ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ದ ಕಾಂಪ್ಲಿಮೆಂಟರಿ ಫೀಡಿಂಗ್. ಅವಾಗ ಇವೆಲ್ಲ ಲಸಿಕೆಗಳೇನಿದೆ ಅದು ಕರೆಕ್ಟಾಗಿ ಕುಡಿಸ್ಬೇಕು ಅಂತೀರಿ? ಕಂಪಲ್ಸರಿ ಸರ್. ಹೌದಲ್ಲ? ಎಸ್ ಸರ್. ಹೇಗೆ ಮೇಡಮ್, ಈಗ ಕೆಲವೊಂದ್ಸಲ ಪಾಪ ಹಳ್ಳಿಯಲ್ಲಿ ಇರ್ತಾರೆ, ಅವರಿಗೆ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾರ ಪಾತ್ರ ಇದೆ? ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಇವರು ನಿರ್ವಹಿಸಬೇಕಾ? ಇದ್ರ ತಿಳುವಳಿಕೆ ಹೇಗೆ ಮೂಡಿಸ್ಬೇಕು ಹಳ್ಳಿಗಳಲ್ಲಿ ಅಂತ?
ಸೊ ಯೂಶಲಿ ಹಳ್ಳಿಯಲ್ಲಿ ಆಶಾ ಕಾರ್ಯಕರ್ತರು ಇನ್ವಾಲ್ವ್ ಇರ್ತಾರೆ ಆ್ಯಂಡ್ ಅಂಗನವಾಡಿ ವರ್ಕರ್ಸ್ ಆರ್ ದ ಫೋರ್ ಫ್ರಂಟ್ ಪೀಪಲ್ ಸರ್. ಅವರೇ ಅಂಗನವಾಡಿಗೆ ಕರ್ಕೊಂಡು ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕ್ಸಿ ಕಳ್ಸಿರೋದನ್ನ ನಾವು ನೋಡ್ತಾ ಇರ್ತೀವಿ. ಬಹಳ ಜನ ಸೇವೆ ಮೇಡಮ್ ಇದೆಲ್ಲ ಅಲ್ವಾ? ಎಸ್ ಸರ್, ಸೆಲ್ಫ್ಲೆಸ್ ಸರ್ವಿಸ್. ಸೆಲ್ಫ್ಲೆಸ್ ಸರ್ವಿಸ್, ನಿಸ್ವಾರ್ಥ ಸೇವೆ ಇದು. ಸೊ ಮಿಸ್ ಆಗಿರೋ ಸಿಚುವೇಶನ್ ಅಲ್ಲಿ ತಾವು ಹತ್ರ ಇರೋ ಊರಲ್ಲೇ ಡಾಕ್ಟರ್ ಇದ್ರೆ ಅವರಿಗೆ ಹೋಗ್ಬಿಟ್ಟು ತಾವು ಕಾರ್ಡ್ ತೋರಿಸ್ಕೊಂಡ್ಬಿಟ್ಟು ಯಾವುದು ವ್ಯಾಕ್ಸಿನೇಷನ್ ಮಿಸ್ ಆಗಿದೆ ಅದು ಹಾಕ್ಸ್ಕೋಬಹುದಾ ಏನು ಅಂತ ಕೇಳ್ಬಿಟ್ಟು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದ ಕ್ಯಾಚಪ್ ಇಮ್ಯುನೈಸೇಷನ್ಸ್. ಅದು ಒಂದು ಏಜ್ ಗ್ರೂಪ್ ಇರುತ್ತೆ, ಅಲ್ಲಿವರೆಗೂ ಕೆಲವೊಂದು ವ್ಯಾಕ್ಸಿನ್ಸ್ ನಾವು ಕೊಡ್ಬೋದು. ಸೊ 1 ತಿಂಗಳ ಮುಂದೆ ಹೋಗಿತ್ತಂದ್ರೇನು ವಿ ಕ್ಯಾನ್ ಸ್ಟಿಲ್ ಗಿವ್ ಸರ್ಟನ್ ವ್ಯಾಕ್ಸಿನ್ಸ್. ಲೈಕ್ ಫಾರ್ ಎಕ್ಸಾಂಪಲ್ 2.5 ತಿಂಗಳದ್ ಮಿಸ್ ಆಗಿದೆ ಅಂದ್ರೆ 3.5 ತಿಂಗಳಿಗೆ ಕೊಡ್ತೀವಿ. ಎಸ್ ಸರ್, ಏನು ತೊಂದರೆ ಆಗಲ್ಲ. ಇಲ್ಲ ಸರ್, ಬಟ್ ಕೆಲವೊಂದು ವ್ಯಾಕ್ಸಿನ್ಸ್ ಏಜ್ ಗ್ರೂಪ್ ಬಾರ್ ಇರುತ್ತೆ, ಅದಕ್ಕೆ ಮೀರಿದ್ರೆ ವಿ ವಿಲ್ ನಾಟ್ ಬಿ ಏಬಲ್ ಟು ಕಂಟಿನ್ಯೂ ಗಿವಿಂಗ್ ಸರ್. ಆವಾಗ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ, ಆಮೇಲೆ ಇವರೆಲ್ಲ ಬಹಳ ವಿಶೇಷವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿಗೂ ಕರ್ಕೊಂಡೊಯ್ದು ಈ ಲಸಿಕೆಗಳನ್ನು ಕೊಡಿಸ್ತಾರೆ. ಭಾಳ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಮೇಡಮ್ ಅವ್ರು ಹೇಳಿದ್ರು. ಈ ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂತ ಹೇಳಿದ್ರಿ, ಅದು ಏನು ಮೇಡಮ್, ಏನೇನು ಮಾಡಬೇಕು? ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂದರೆ ತಾಯಿ 6 ತಿಂಗಳ ಆಗಿದ್ದ ಮೇಲೆ ತಾಯಿಯ ಹಾಲು ಜೊತೆಗೆ ನಾವು ಸೆಮಿ ಸಾಲಿಡ್ ಫುಡ್ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಗಂಜಿ ಅದನ್ನು ಸ್ಟಾರ್ಟ್ ಮಾಡಬೇಕು ಸರ್. ಸೊ ಅದು ಯಾವ ಥರ ಗಂಜಿ ಅಂದರೆ ಈಸಿಲಿ ಡೈಜೆಸ್ಟೇಬಲ್ ಆ್ಯಂಡ್ ಸರಳವಾಗಿ ನಮ್ಮೆಲ್ಲರ ಮನೆಯಲ್ಲಿ ನಾವು ನೋಡೋದು ಪ್ರತಿದಿನ ಅಕ್ಕಿ ಗಂಜಿ. ಟು ಸ್ಟಾರ್ಟ್ ವಿತ್ ಅದು ಇರ್ಬೇಕ್ರಿ ಸರ್. ಅಕ್ಕಿ ಗಂಜಿ ಕುಡಿಸ್ಬೇಕಂತೀರಿ? ಎಸ್ ಸರ್, ಮಕ್ಕಳಿಗೆ. ಎಸ್ ಸರ್. ಅದರಲ್ಲಿ ಏನು ಸಕ್ಕರೆ ಇತ್ಯಾದಿ ಹಾಕಬಹುದಾ, ಹಾಗೆ ಕುಡಿಸ್ಬೇಕಾ ಸರ್? ಸ್ಟ್ರಿಕ್ಟ್ಲಿ ಉಪ್ಪು ಇತ್ಯಾದಿ. ಎಸ್ ಸರ್, ಸ್ಟ್ರಿಕ್ಟ್ಲಿ 1 ವರ್ಷದವರೆಗೂ ಉಪ್ಪು ಮತ್ತೆ ಸಕ್ಕರೆ ಉಪಯೋಗಿಸಬಾರ್ದು ಮಗುವಿಗೆ. ಹೌದಲ್ಲ? ಎಸ್, ಉಪ್ಪುನು ಬೇಡ, ಸಕ್ಕರೆನೂ ಬೇಡ 1 ವರ್ಷದವರೆಗೂ. ಎಸ್ ಸರ್. ಪಾಪುಂದು ಡೈಜೆಷನ್ ಸಿಸ್ಟಮ್ ಅದಕ್ಕೆ ಸೆಟ್ ಆಗಿದೆ ಅಂದ್ರೆ ನಿಧಾನವಾಗಿ ಒಂದು ನಮ್ಮ ನಾರ್ಮಲ್ ಪದಾರ್ಥಗಳು ಏನಿರುತ್ತೆ ಊಟದಲ್ಲಿ ಉಪಯೋಗಿಸೋದು, ಬೇರೆ ಬೇರೆ ಥರದ ಹಲವಾರು ಗಂಜಿಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಬಹುದು ಸರ್. ಫಸ್ಟ್ ಆಲ್ಮೋಸ್ಟ್ 9 ಮಂತ್ಸ್ ತನಕ ಯೂಶಲಿ ನಾವು ಗಂಜಿನೇ ಕೊಡ್ರಿ ಅಂತ ಹೇಳೋದು, ಬೇರೆ ಬೇರೆ ಥರದ್ದು. 9 ಮಂತ್ಸ್ ಆಗಿದ್ದ ಮೇಲೆ ಅನದರ್ ಕಾನ್ಸೆಪ್ಟ್ ಬರುತ್ತೆ ಸರ್, ಫ್ಯಾಮಿಲಿ ಪಾಟ್ ಫೀಡಿಂಗ್ ಅಂತ. 9 to 12 ಮಂತ್ಸ್, 9 ತಿಂಗಳ ಮುಗಿದು 12 ತಿಂಗಳದ ಮಧ್ಯ ನಾವೆಲ್ಲರೂ ಏನು ಊಟ ಮಾಡ್ತಾ ಇರ್ತೀವಿ ಅದೇ ಥರದ ಅಡುಗೆನೂ ಪಾಪುಗೆ ಮಾಡಿ ಕೊಡಬೇಕು. ದ್ಯಾಟ್ ಈಸ್ ದ ಟೈಮ್ ಯಾವಾಗ ಸ್ವಲ್ಪ ಪಾಪುಗೆ ಹಲ್ ಬರ್ತಾ ಇರುತ್ತೆ, ಪಾಪುಗೆ ಕೈಯಲ್ಲಿ ಹಿಡ್ಕೊಳಕ್ಕೆ ಬರುತ್ತೆ. ಸೊ ಅದನ್ನು ಅದು ಫೀಲ್ ಮಾಡ್ಕೊಂಡ್ಬಿಟ್ಟು ಬಾಯಲ್ಲಿ ತಗೊಂಡಿರುವಾಗ ಆ ಸೆನ್ಸೇಷನ್ಸ್ ಡೆವಲಪ್ ಆಗುತ್ತೆ ಸರ್. ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತಾ ಇರ್ತೀವಿ. ಮೆತ್ತಗೆ ಅನ್ನ ಮಾಡಿಕೊಡೋದಾಗಲಿ ಸರ್, ಅಥವಾ ಇಡ್ಲಿ, ಈ ಥರ ಮಗು ಸ್ವಲ್ಪ ಮುಟ್ಟಿ ನೋಡಿ ಟೆಕ್ಸ್ಚರ್ ಫೀಲ್ ಮಾಡಿ ತಗೋಬೇಕು ಅಂತ ಹೇಳ್ತಾ ಇರ್ತೀವಿ. ಅಂದರೆ ತನ್ನ ಕೈಯಿಂದ ತನ್ನ ತುಟಿಗೆ ಹಚ್ಚಿಕೊಂಡು ಆಮೇಲೆ ಅಗೆದು ನಾಲಿಗೆ ಮೇಲೆ ಇರಿಸಿಕೊಂಡು ಅದನ್ನು ನುಂಗುವ ಪ್ರಯತ್ನ ಮಾಡಿದಾಗ ಇದರ ಸ್ವಾದ ಆ ಮಗುವಿಗೆ ಗೊತ್ತಾಗ್ತಾ ಇರ್ತದೆ. ಮತ್ತು ಈ ಎಲ್ಲ ಅಂಗಾಂಗಗಳ ಬೆಳವಣಿಗೆನೂ ಚೆನ್ನಾಗಿ ಆಗ್ತಾ ಇರ್ತದೆ. ಈ ಥರದ್ದು ಇದು ಏನಂದರೆ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಕೊಡಬೇಕು ಅಂತ ತಾವು ರೆಕಮೆಂಡ್ ಮಾಡ್ತೀರಾ? ಎಸ್ ಸರ್. ಈಗ ಇದು ಆದಮೇಲೆ ಮೇಡಮ್, ಈಗ 0 to 18 ಇಯರ್ಸ್ ಅಂತೂ ಇದು ಬಹಳ ವಿಶೇಷವಾದಂಥ ಒಂದು ವಯಸ್ಸು. ಇದು ಮುಗಿಯುವವರೆಗೂ ಯಾವ ರೀತಿಯಲ್ಲಿ ಕಾಳಜಿ ಮಾಡಬೇಕು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಲವ್. ನಥಿಂಗ್ ಕ್ಯಾನ್ ರಿಪ್ಲೇಸ್ ಲವ್, ಎಸ್ಪೆಷಲಿ ಪೇರೆಂಟ್ಸ್ ಲವ್. ಅದಕ್ಕೆ ತಂದೆ ತಾಯಿ ದೇವ್ರ ಸಮಾನ ಅಂತ ಹೇಳೋದು. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಏಜ್ ತಕ್ಕಂಗೆ, ವಯಸ್ಸಿನ ತಕ್ಕಂಗೆ ಮಗುವಿನ ಜೊತೆ ಕೂತ್ಕೊಂಡ್ಬಿಟ್ಟು ನಾವು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಅವ್ರ ಹತ್ರ ಇಟ್ಕೊತಾ ಇದ್ರೆ ಅದ್ರದ್ದು ಕಾರಣನೂ ಅವರಿಗೆ ಸ್ವಲ್ಪ ಅರ್ಥ ಮಾಡ್ಸೋಕ್ಕೆ ಹೇಳಿ, ಅವರಿಗೂ ಅದರದ್ದು ಒಂದು ವಿ ಶುಡ್ ಮೇಕ್ ದೆಮ್ ಫೀಲ್ ಲೈಕ್ ದೇ ಆರ್ part of the team sir, and give them some responsibilities. For example, ಮನೆ ಸ್ವಚ್ಛಗಿಡಕ್ಕೆ ಅಲ್ಲಿ ಒಗಿಬೇಡ ಇಲ್ಲಿ ಒಗಿಬೇಡ ಅಂತ ಹೇಳಿದ್ರೆ ಮಕ್ಕಳು ಕೇಳಲ್ಲ, ಯಾಕಂದರೆ ಅವ್ರ ಬ್ರೈನ್ ರಿಸೆಪ್ಟಿವ್ ಇರಲ್ಲ. ನಮಗೆ 1 ಟೈಮ್ ಹೇಳ್ತೀವಿ, 2 ಟೈಮ್ ಹೇಳ್ತೀವಿ, 3rd ಟೈಮ್ ಕಿರಿಚ್ಬಿಡ್ತೀವಿ ಸರ್. ಬಟ್ ಇಟ್ ಈಸ್ ನಾಟ್ ದ ಚೈಲ್ಡ್ಸ್ ಮಿಸ್ಟೇಕ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಹಿಸ್ ಬ್ರೈನ್ ಇಸ್ ಸ್ಟಿಲ್ ನಾಟ್ ಗೆಟ್ಟಿಂಗ್ ದ ಪಾಯಿಂಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನಾನು ಕೂತ್ಕೊಂಡ್ಬಿಟ್ಟು ಇದು ನಿಂದು ಮನೆ, ನಿನ್ನ ಮನೆ ನೀನು ಸ್ವಚ್ಛಾಗಿಡಬೇಕು, ಸೊ ನೀನು ಸ್ವಲ್ಪ ನನಗೆ ಸಹಾಯ ಮಾಡಿದರೆ ವಿ ಬೋತ್ ಕ್ಯಾನ್ ಮೇಕ್ ದಿಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ಲಿವ್ ಇನ್. ಆ ಥರ ಹೇಳಿದರೆ ನೆಕ್ಸ್ಟ್ ಟೈಮ್ ನನ್ನ ಮಗು ಅದೇ ಬಾಟಲ್ ಅಲ್ಲಿಡೋದು ಬಿಟ್ಟು ಹೋಗಿ
ಸರಿಯಾಗಿ ಡೈನಿಂಗ್ ಟೇಬಲಲ್ಲಿ ಇಡ್ತಾನೆ, ಟಾವೆಲ್ ಅಲ್ಲಿ ಇಲ್ಲಿ ಬಿಸಾಕದ್ಬಿಟ್ಟು ಅದ್ರ ಜಾಗ ಎಲ್ಲಿದೆ ಅಲ್ಲಿ ಹೋಗಿ ಇಡ್ತಾರೆ. ಆ ಥರ ಮಾಡೋದನ್ನ ವಿ ಸೀಸ್. ಸೊ giving them responsibilities according to their age and involving them, ಸಣ್ಣ ಪುಟ್ಟ ಮನೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿರೋದ್ರಿಂದ ಸರ್ ಇಟ್ ಹ್ಯಾಸ್ ಬೀನ್ ಶೋನ್ ದಟ್ ಸೈಂಟಿಫಿಕಲಿ ನಾಳೆ ಈ ಮಗು ಬೆಳೆದಿರುವಾಗ ಹಿ ಈಸ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಆ್ಯಂಡ್ ರೆಸ್ಪಾನ್ಸಿಬಲ್. ಯೂತ್ಸ್ ಆರ್ ದಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ಅವರ್ ನೇಷನ್. ಭಾಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಅಪೂರ್ವ ಮೇಡಮ್ ಅವರು. ಮೇಡಮ್, ಈ ಹೆಲ್ತ್ ಆ್ಯಂಡ್ ಹೈಜೀನ್, ಈ ಮಕ್ಕಳ ಏನು ಚಿಲ್ಡ್ರನ್ ಏಜ್ ಫ್ಯಾಕ್ಟರ್ ಇದೆ 0 ಇಂದ 18ವರೆಗೂ, ಈ ಸಂದರ್ಭದಲ್ಲಿ ಇವರ ಹೆಲ್ತ್ ಆ್ಯಂಡ್ ಹೈಜೀನ್, ಇವರ ಆರೋಗ್ಯದ ಬಗ್ಗೆ, ಇವರ ಊಟ ಉಪಚಾರದ ಬಗ್ಗೆ, ಇವರ ಸಾಮಾಜಿಕ ನಡವಳಿಕೆ ಬಗ್ಗೆ ಒಂದೆರಡು ಮಾತು ತಮ್ಮಿಂದ. ಎಸ್ ಸರ್. ಸೊ ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಹಳ ಬೇಸಿಕ್, ನಾವೆಲ್ಲರೂ ನೋಡ್ತಾ ಇರ್ತೀವಿ ಬಟ್ ಸರ್ಟನ್ ಟೈಮ್ಸ್ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಈಗೂ ಹಲವಾರು ಪೇರೆಂಟ್ಸ್ ನಮಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನನ್ನ ಮಗು ಬ್ರಷ್ ಮಾಡೋಕ್ಕೆ ಅಳ್ತಾರ್ರಿ, ಮಾಡ್ಕೊಳಲ್ಲ. ಅದ್ರ ಪರಿಣಾಮ ಅವರು ಹಲ್ಲೆಲ್ಲ ಹುಳ ಹತ್ಬಿಟ್ಟು ಹಲ್ಲು ಕಿಚ್ಕೊಳೋದಾಗಲಿ ಆ್ಯಂಡ್ ಅದು ಇನ್ಫೆಕ್ಷನ್ ಆಗೋದಾಗಲಿ ಅದನ್ನೆಲ್ಲ ನೋಡ್ತಾ ಇರ್ತೀವಿ. ಸೊ ಟು ಸ್ಟಾರ್ಟ್ ವಿತ್ ವೆರಿ ಬೇಸಿಕ್ ಥಿಂಗ್ಸ್ ವಿಲ್ ಬಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅವ್ರದ್ದು ಏನು ರೂಟೀನ್ ಇರುತ್ತೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಕೀಪಿಂಗ್ ಇಟ್ ವೆರಿ ಕಾಂಪ್ಲಿಕೇಟೆಡ್, ಸಿಂಪಲ್ ಥಿಂಗ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಪಲ್ಸರಿ ಡೈಲಿ ಬ್ರಷ್ ಮಾಡೋದು 2 ಟೈಮ್ ಮಕ್ಕಳಿಗೆ. ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದೇರ್. ಆ್ಯಂಡ್ ನಮ್ಮದು ಸಂಸ್ಕೃತಿ ಎಲ್ಲ ಬಂದಿದೆ ಸರ್, ಕಂಪಲ್ಸರಿ ಸ್ನಾನ ಮಾಡಿದ ಮೇಲೇ ದೇವ್ರ ಮನೆಗೆ ಹೋಗೋದು ಅಂತ. ಸೊ ದೇರ್ ಇಟ್ ಇಸ್ ಅನ್ ಇಂಡೈರೆಕ್ಟ್ ವೇ ಆಫ್ ಟೆಲಿಂಗ್ ಟು ರೆಸ್ಪೆಕ್ಟ್ ಯುವರ್ ಬಾಡಿ ಆ್ಯಂಡ್ ಕೀಪ್ ಇಟ್ ಕ್ಲೀನ್ ಆ್ಯಂಡ್ ಫಿಟ್. ಸೊ ದ್ಯಾಟ್ ಈಸ್ ಸೆಕೆಂಡ್ ಥಿಂಗ್ ಸರ್, ಬೇದಿಂಗ್ ಎವ್ರಿ ಡೇ. ಬಿಕಾಸ್ ವಿ ಹ್ಯಾವ್ ಸೀನ್ ಕೆಲವೊಂದು ಟೈಮ್ ಮಕ್ಕಳು ಸ್ನಾನ ಮಾಡಿ ಸ್ಕೂಲಿಗೆ ಹೋಗಿ ಆಟ ಆಡಿ ಬಂದ್ರೇ ಸಾಯಂಕಾಲ ಸ್ವಲ್ಪ ಸ್ವಚ್ಛಾಗಿ ಕೈಕಾಲು ಮುಖ ತೊಳ್ಕೊಂಡಿಲ್ಲ ಅಂದ್ರೇನು ಸ್ವಲ್ಪ ಸ್ವೆಟ್ಟಿಂಗ್ ಆಗಿಬಿಟ್ಟು ಸ್ಕಿನ್ ರ್ಯಾಶ್ ಆಗೋದು, ಫಂಗಲ್ ಇನ್ಫೆಕ್ಷನ್ಸ್ ಆಗೋದು ಬಹಳ ನೋಡ್ತೀವ್ರಿ ಸರ್. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೇಕ್ ಶೋರ್ ಯು ಕಂಪಲ್ಸರಿಲಿ ಬೇದ್ ಎವ್ರಿ ಡೇ. ಆ್ಯಂಡ್ third and most important thing for any child, especially school going child, is hand washing sir. ಕಂಪಲ್ಸರಿ ಫಸ್ಟು ಊಟ ಮಾಡೋಕ್ಕಿಂತ ಮುಂಚೆ ಸ್ವಚ್ಛಾಗಿ ಸೋಪ್ ಹಚ್ಕೊಂಡು ಕೈ ತೊಳ್ಕೊಬೇಕು. ಎರಡನೇದು ವಾಶ್ರೂಮ್ ಉಪಯೋಗಿಸಿದ ತಕ್ಷಣ ಕೈ ತೊಳ್ಕೊಳ್ಳೇಬೇಕು. ಮನೆ ಒಳಗಡೆ ಆಟ ಆಡಿ ಎಲ್ಲ ಮಾಡಿ ಬಂದ ತಕ್ಷಣ ಕೈ ತೊಳ್ಕೊಬೇಕು. ಶೂಸ್ ಮುಟ್ತಾ ಇರ್ತಾರೆ, ಶೂಸ್ ಮುಟ್ಕೊಂಡು ಹಾಕೊಂಡು ಓಡ್ಬಿಡ್ತಾರೆ ಸ್ಕೂಲಿಗೆ, ಕೈ ತೊಳ್ಕೊಂಡೇ ಹೋಗಬೇಕು. So hand washing itself sir is known to prevent infections to a significant extent. ಅದು ಎಸ್ಪೆಷಲಿ ಮಕ್ಕಳಿಗೆ ಅಲ್ಲದೆ ನಮಗೂ ನಮ್ಮ ICU ಸ್ಟಡೀಸ್ ಪ್ರಕಾರ ನಾವು ಸರಿಯಾಗಿ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ರೆ 70% ಇನ್ಫೆಕ್ಷನ್ಸ್ ಹಾಸ್ಪಿಟ್ಲಲ್ಲಿ ಒಂದು ಮಗುವಿಂದ ಇನ್ನೊಂದು ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹ್ಯಾಂಡ್ ವಾಷಿಂಗ್. ಮೇಡಮ್, ಇದೇ ಸಂದರ್ಭದಲ್ಲಿ ತಾವು ವಿಶೇಷವಾಗಿ ಈ ಅಡಲ್ಟ್ ಗರ್ಲ್ ಚೈಲ್ಡ್ ಇವರಿಗೆ ತಾವು ಕೊಡುವ ಸೂಚನೆಗಳು ಮತ್ತು ಎಚ್ಚರಿಕೆ ಮಾತುಗಳು ಏನು ಹೇಳ್ತೀರಾ ಅವರಿಗೆ? ಅಡಲ್ಟ್ ಗರ್ಲ್ ಚೈಲ್ಡ್ಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಿಸಿಕಲ್ ಹೆಲ್ತ್ ವೈಸ್ ನೋಡಿಕೊಂಡ್ರೆ ಈಗಿಂದ ಸಿಚುವೇಷನಲ್ಲಿ ಪೇರೆಂಟ್ಸಿಗೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ, ಇವಾಗ ಆಲ್ರೆಡಿ ಅದು ನ್ಯೂಸಲ್ಲೂ ಬಂದಿದೆ, ನಮ್ಮ ಸುಧಾಮೂರ್ತಿ ಮೇಡಮ್ ಅವರು ಲೆಜಿಸ್ಲೇಷನ್ ಲಾ ಪಾಸ್ ಮಾಡೋಕ್ಕೂ ರಿಕ್ವೆಸ್ಟ್ ಮಾಡಿದ್ದಾರೆ ದ್ಯಾಟ್ HPV ವ್ಯಾಕ್ಸಿನನ್ನು ಕಂಪಲ್ಸರಿ ಮಾಡಿರಿ ಅಂತ. ಯಾಕಂದರೆ ಇವಾಗ ವಿ ಆಲ್ಮೋಸ್ಟ್ ಸಿ ದ್ಯಾಟ್ every 10 women ಅಲ್ಲಿ you can at least say 5 to 7 of them are prone for cancers, cervical cancer. So ಅದನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂದರೆ cervical cancer vaccine is going to be the most important thing with respect to physical health. Second thing, it is going to be taking care of their diet sir. Diet not only is going to affect their physical health but also the mental health. ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಇದು ಎಲ್ಲ ಕಡೆಗೂ ಲಭ್ಯ ಇದೆ ಮೇಡಮ್, ಕೊಡ್ತಾರೆ? ಎಸ್ ಸರ್, ಇದು ಎಲ್ಲ ಕಡೆ ಲಭ್ಯವಾಗಿದೆ. ಕೆಲವೊಂದು ಕಡೆ ಅಂತೂ ಕ್ಯಾಂಪ್ಸ್ ಇಟ್ಬಿಟ್ಟು ಡೆಫಿನೆಟ್ಲಿ ವಿ ಆರ್ ಗಿವಿಂಗ್ ದಮ್ ಅಟ್ ಅ ಸಬ್ಸಿಡೈಸ್ಡ್ ರೇಟ್ ಆಲ್ಸೋ ಸರ್. ಸೊ ಇಟ್ಸ್ ಬೀಯಿಂಗ್ ಮೇಡ್ ವೆರಿ ಎಕನಾಮಿಕಲ್. ಎಸ್ ಸರ್, ಸೊ ದ್ಯಾಟ್ ಮ್ಯಾಕ್ಸಿಮಮ್ ಜನಕ್ಕೆ ಅದರ ಬೆನಿಫಿಟ್ ಸಿಗಲಿ ಅಂತ. ಕೆಲವೊಂದು ಟೈಮ್
ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪೇರೆಂಟ್ಸ್ ಆ್ಯಂಡ್ ದಟ್ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್. ಕೆಲವೊಬ್ಬರು ಇಂಜೆಕ್ಷನ್ ಭಯದಿಂದಾನು ಮುಂದೆ ಬರ್ತಾ ಇಲ್ಲ ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ತೊಗೊಳಕ್ಕೆ. ಅವ್ರು ಇವತ್ತೇ ಒಂದು ಇಂಜೆಕ್ಷನ್ ತೊಗೊಳಕ್ಕೆ ಹೆದರ್ತಾ ಇದ್ದಾರೆ. ನಾಳೆ ಗಾಡ್ ಫಾರ್ಬಿಡ್ ಆ ಥರ ಏನಾದರೂ ರೋಗ ಬಂತಂದರೆ ಎಷ್ಟು ಟೈಮ್ ಚುಚ್ಕೋಬೇಕಾಗುತ್ತೋ, ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೋ, ಲೈಫ್ ಎಷ್ಟು ಅನ್ಪ್ರೆಡಿಕ್ಟೇಬಲ್ ಆಗುತ್ತೆ. ಇಟ್ ನಾಟ್ ಓನ್ಲಿ ಎಫೆಕ್ಟ್ಸ್ ದೆಮ್ ಬಟ್ ದೇ ಆರ್ ಹೋಲ್ ಫ್ಯಾಮಿಲಿ. ಅದನ್ನು ಯೋಚಿಸ್ಕೊಂಡ್ರೆ ಇವತ್ತೇ ಇದೊಂದು ಇಂಜೆಕ್ಷನಿಂದ ಅವ್ರ ಲೈಫ್ ನಾಳೆ ಎಷ್ಟು ಸಿಂಪಲ್ ಆಗ್ಬೋದು ಅಂತ ಅವ್ರು ಯೋಚಿಸ್ಕೊಂಡ್ಬಿಟ್ಟು ಐ ಫೀಲ್ ದೇ ಶುಡ್ ಬಿ ಸ್ಟ್ರಾಂಗ್ ಇನಫ್ ಟು ಟೇಕ್ ದ ಡಿಸಿಷನ್ ಆಫ್ ಕಂಪ್ಲೀಟಿಂಗ್ ದ ವ್ಯಾಕ್ಸಿನೇಷನ್. 18 years ಗರ್ಲ್ ಚೈಲ್ಡ್ ಮೇಡಮ್ ಇದು? ಸರ್ ಇದು 10 ರಿಂದ 16 ವರ್ಷದವರೆಗೂ 2 ಡೋಸ್ ಕೊಡ್ತೀವ್ರಿ. 2 ಡೋಸ್. ಎಸ್. ಆಮೇಲೆ 16 ಕಂಪ್ಲೀಟ್ ಆಗಿ 45 ವರ್ಷದ ತನಕನೂ ತಗೋಬಹುದು. ಅವರಿಗೆ ನಾವು 3 ಡೋಸ್ ಕೊಡ್ತೀವ್ರಿ ಸರ್. 3? ಎಸ್. ಓಹೋ. ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮತ್ತು ಈಗ ಪ್ರೈವೇಟ್ ಎಲ್ಲ ಕಡೆಗೂ ಲಭ್ಯ ಇದೆ ಅಂತೀರಾ ಇದು? ಸರ್ ಇದು ನಾವು ಕ್ಯಾಂಪ್ಸ್ ಕಂಡಕ್ಟ್ ಮಾಡಿಬಿಟ್ಟೆ ಕೊಡ್ತಾ ಇರ್ತೀವಿ. ಎಸ್, ಅದರಲ್ಲಿರುತ್ತೆ. ಪ್ರೈವೇಟಲ್ಲಿ ಅಂದರೆ ರೀಸೆಂಟ್ಲಿನೇ ಬಸವೇಶ್ವರ ಹಾಸ್ಪಿಟಲ್ ಆಗಲಿ, ಸಂಗಮೇಶ್ವರ ಹಾಸ್ಪಿಟಲ್ ಆಗಲಿ, ಅಲ್ಲಿ ಕ್ಯಾಂಪ್ಸ್ ಕಂಡಕ್ಟ್ ಮಾಡಿಬಿಟ್ಟು ಆಟ್ ಅ ಡಿಸ್ಕೌಂಟೆಡ್ ಪ್ರೈಸ್ ಕೊಟ್ಟಿದ್ದಿದೆ. ಪ್ರೈವೇಟಲ್ಲೂ ಬಹಳ ಟೈಮ್ ನಾವು ಕ್ಯಾಂಪ್ಸ್ ಎಲ್ಲ ಕಂಡಕ್ಟ್ ಮಾಡಿರುವಾಗ ಡಿಸ್ಕೌಂಟೆಡ್ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ ರೀ. ಇದು ನಿಜಕ್ಕೂ ಬಹಳ ಅಮೂಲ್ಯ ಸೇವೆ ತಾವು ಮಾಡ್ತಾ ಇದ್ದೀರಿ. ಒಂದು ಇಂಜೆಕ್ಷನ್ ತಗೊಳ್ಳೋದ್ರಿಂದ ಎಷ್ಟು ಆ ರೋಗ ತಡೆಗಟ್ಟಬಹುದು, ಕ್ಯಾನ್ಸರ್ನಂಥ ಭೂತವನ್ನು ನಾವು ಓಡಿಸಬಹುದು. ಬಹಳ ಒಳ್ಳೆ ಮಾತು ತಾವು ಹೇಳಿದ್ರಿ. ಇದನ್ನು ವಿತೌಟ್ ಎನಿ ಹೆಸಿಟೇಷನ್ಸ್ ಈ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಮುಂದೆ ಬರಬೇಕು ಇವರು? ಡೆಫಿನೆಟ್ಲಿ ಸರ್, ತಗೊಳ್ಳೇಬೇಕು. ಎಸ್. ಈ ಸಂದರ್ಭದಲ್ಲಿ ಅವರ ಡೈಟಿಂಗ್ ಬಗ್ಗೆ ಹೇಳ್ತಾ ಇದ್ರಿ. ಸ್ವಲ್ಪ ಊಟ ಹೆಚ್ಚು ಕಡಿಮೆ ಮಾಡ್ತಾರೆ, ಸ್ವಲ್ಪ ಏನೋ ಇತ್ತೀಚೆಗೆ ಈ ಫಾಸ್ಟ್ ಫುಡ್ ಎಲ್ಲ ಬಂದಿದೆ, ಇದ್ರ ಕಡೆಗೆ ಸ್ವಲ್ಪ ಅಟ್ರಾಕ್ಷನ್ ಆಗ್ತಾರೆ ಇವರೆಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಸ್, ಇವಾಗಿನ ಮಕ್ಕಳಿಗೆ ಫಾಸ್ಟ್ ಫುಡ್ಸು ಬಹಳ ಈಸಿಲಿ ಆಕ್ಸೆಸಿಬಲ್ ಆಗ್ತಾ ಇದೆ ಸರ್. ಮನೆ ಹೊರಗೆ ಕಾಲಿಟ್ರೆ ಎದುರುಗಡೆ ಒಂದು ಫಾಸ್ಟ್ ಫುಡ್ ಸೆಂಟರ್ ಇರುತ್ತೆ. ಅಥವಾ ಇವಾಗ ಎಲ್ರಿಗೂ ಗೊತ್ತಿದೆ, ಝೊಮ್ಯಾಟೊ ಇದೆ, ಬ್ಲಿಂಕಿಟ್ ಇದೆ, ಎಷ್ಟೊಂದು ಹಲವಾರು ಡೆಲಿವರಿ ಸರ್ವಿಸಸ್ ಇದೆ. ಮನೆ ತನಕನೇ ತಂದುಕೊಡ್ತಾರೆ, ಎಲ್ಲೂ ಹೋಗೋದು ಬೇಕಾಗಿಲ್ಲ. ಜಸ್ಟ್ ಒನ್ ಕ್ಲಿಕ್ ಆ್ಯಂಡ್ ವಿ ಹ್ಯಾವ್ ಇಟ್. ಬಟ್ ಅದರದ್ದು ಪರಿಣಾಮ ನಮ್ಮ ದೇಹದ ಮೇಲೆ ಇವತ್ತು ಒಂದು ದಿನ ಅಲ್ಲ, ನಮ್ಮ ಲೈಫ್ ಲಾಂಗ್ ಆಗ್ತಾ ಇದೆ ಅಂತ ಅದನ್ನು ಅರ್ಥ ಮಾಡ್ಕೋಬೇಕು. ಸರ್, ಇದು ಫಾಸ್ಟ್ ಫುಡ್ಸ್ ಇರೋದ್ರಿಂದ, ಪ್ರೊಸೆಸ್ಡ್ ಫುಡ್ಸ್ ತಿಂದಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಬಹಳ ನಮ್ಮದು ಹಾರ್ಮೋನ್ಸ್ ಅಂತ ಏನಿರುತ್ತೆ ಅದ್ರ ಮೇಲೂ ಎಫೆಕ್ಟ್ ಆಗಿಬಿಟ್ಟು, ಎಸ್ಪೆಷಲಿ ಗರ್ಲ್ ಚೈಲ್ಡಲ್ಲಿ ಅದು PCOS ಅಂತ ಇವಾಗ ಅದನ್ನು ಚೇಂಜ್ ಮಾಡಿಬಿಟ್ಟು ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತಾ ಇರೋದು. ಮುಂಚೆ ಕಾಮನ್ ಆಗಿ PCOS ಅಂತ ಹೇಳ್ತಾ ಇದ್ರು, ಇವಾಗ ಚೇಂಜ್ ಆಗಿದೆ. ಅದು ಇದೇನು ಫಾಸ್ಟ್ ಫುಡ್ ಅಂತ ಹೇಳ್ತೀವಲ್ಲ ಸರ್, ಅದರಲ್ಲಿ ಕೆಲವೊಂದು ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಅಂತ ಇರುತ್ತೆ. ನಮ್ಮ ಹಾರ್ಮೋನ್ಸನ್ನು ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಅದು. ಆ ಥರ ಆಗ್ಬಿಡ್ತು ಅಂದರೆ ನಮ್ಮ ದೇಹದಲ್ಲಿ ನಾವು ಸಿಂಪಲ್ ಊಟ ಮಾಡಿದ್ದೆ ಡೈಜೆಷನ್ ಆಗೋದು ಉಲ್ಟಾ ಆಗ್ಬಿಡುತ್ತೆ ಸರ್. ಇಟ್ ಗೆಟ್ ಸ್ಪಾಯ್ಲ್ಡ್. ಆ ಥರ ಆಗಿರುವಾಗಿಂದ ನಮ್ಮ ದೇಹದ ರೂಟೀನೇ ಸೆಟ್ ಆಗಿದ್ದು ಕೆಟ್ಟಿತ್ತು ಅಂದರೆ ಡೆಫಿನೆಟ್ಲಿ ದ ಕ್ವಾಲಿಟಿ ಆಫ್ ಲೈಫ್ ದಟ್ ವಿ ಆರ್ ಲಿವಿಂಗ್ ಇಸ್ ಗೋಯಿಂಗ್ ಟು ಗೆಟ್ ಕಾಂಪ್ರಮೈಸ್ಡ್. ಅದಕ್ಕಾಗಿ ನಮ್ಮ ಸರಳ ಆಹಾರ ಮತ್ತು ನಮ್ಮ ಪರಂಪರಾಗತವಾಗಿ ಬಂದಂಥ ಆಹಾರ ಏನಿದೆ ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರ, ನಮ್ಮ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ನಮ್ಮ ಬೇಳೆ ತರಕಾರಿ ಆಗಿರ್ಬೋದು, ಇಂಥ ಸರಳ ಆಹಾರವನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಡಾಕ್ಟರ್ ಅಪೂರ್ವ ಮೇಡಮ್ ಅವರು ಈ ಮೂಲಕವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಮೇಡಮ್, ಈಗ ಸ್ವಲ್ಪ ಸೋಷಿಯಲ್ ಆಗಿ ಸ್ವಲ್ಪ ಬೆಳವಣಿಗೆ ಚೆನ್ನಾಗಿ ಆಗಿರೋದಿಲ್ಲ ಮತ್ತು ಸೋಷಿಯಲಿ ಕೆಲವು ಹುಡುಗರು ಮೋರ್ ಹೆಸಿಟೆಂಟ್ ಆಗಿರ್ತಾರೆ ಅಥವಾ ಮೂಲೆಯಲ್ಲಿ ತಮ್ಮ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ಸೋಷಿಯಲ್ ಆಗಿ ಮಿಂಗಲ್ ಆಗೋದಿಲ್ಲ. ಇಂಥ ಮಕ್ಕಳನ್ನು ಸಮಾಜ ಯಾವ ರೀತಿಯಲ್ಲಿ ಅವರನ್ನ ಜವಾಬ್ದಾರಿಯುತ ನಾಗರಿಕರನ್ನಾಗಿ ಬೆಳೆಸಬೇಕು ಮತ್ತು ತಂದೆ ತಾಯಿಯರು ಯಾವ ರೀತಿಯಲ್ಲಿ ಪಾತ್ರ ವಹಿಸಬೇಕು? ಬಹಳ ಒಳ್ಳೆ ಕ್ವಶನ್ ಸರ್ ಇದು. ಬಿಕಾಸ್ ವಿ ಆರ್ ಸೀಯಿಂಗ್ ದಿಸ್ ಅ ಲಾಟ್. ಕೋವಿಡ್ ಆಗಿದ್ಮೇಲಿಂದಂತರೂ ಬಹಳ ಮಕ್ಕಳಿಗೆ ನಾವು ಈ ಸಿಚುವೇಶನಲ್ಲಿ ಬರ್ತಾ ಇರೋದು ನೋಡ್ತಾ ಇರೋದು. ಸರ್, ಅವರದ್ದು ಸಿಚುವೇಶನ್ ಹೇಗಿರುತ್ತೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಬಿಫೋರ್ ವಿ ಲೇಬಲ್. ಆ ಮಗುವಿಗೆ ನಾವು ಜಡ್ಜ್ ಮಾಡಿಬಿಟ್ಟು ಒಂದು ಹೆಸರು ಕರೆಯೋಕ್ಕಿಂತ ಮುಂಚೆ ನಾವು ಆ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಈ ಮಕ್ಕಳು ನಮ್ಮ ಮಕ್ಕಳಿನ ಥರನೇ ಚುರುಕಾಗಿದ್ದಾರೆ. ಇಟ್ಸ್ ಜಸ್ಟ್ ದ್ಯಾಟ್ their brain is slightly differently wired.
ಸರ್ ಅವರಿಗೆ ನಾವು ನೋಟಿಸ್ ಮಾಡಿದೀವ್ರಿ, ಒಂದು ಕೆಲಸ ಕೊಟ್ರೆ ಹಾಂ ಆ ಕಾನ್ಸಂಟ್ರೇಷನ್ ಲೆವೆಲ್ ಏನಿರುತ್ತೆ ಅಂದರೆ ಸರ್, ದೇ ಆರ್ ನೋನ್ ಟು ಡೂ ಬೆಟರ್ ದೆನ್ ನಾರ್ಮಲ್ ಚಿಲ್ಡ್ರನ್ ದಟ್ ಆಕ್ಟಿವಿಟಿ. ಹಾಂ ಎಕ್ಸಾಂಪಲ್ಸ್ ಕೊಟ್ರೆ ಆಶ್ಚರ್ಯ ಪಡ್ಬೋದ್ರಿ ಸರ್. ಫೇಮಸ್ ಪೇಂಟರ್ಸ್ ಇದ್ದಾರೆ ಹಾಂ ಯುರೋಪಲ್ಲಿ, ಪಿಕಾಸೋ ಅಂತ ಎಲ್ಲ ಹೇಳ್ತಾರೆ ಹೌದು. ಸರ್. ಅವರೆಲ್ಲರಿಗೂ ಈ ಥರ ಡಿಫ್ರೆಂಟ್ಲಿ ವಯರ್ಡ್ ಬ್ರೈನ್ಸ್ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ದ್ಯಾಟ್ ವಾಸ್ ದ ರೀಸನ್ ಅವರದ್ದು ಆ ಪ್ಲಸ್ ಪಾಯಿಂಟ್ ಏನಿದೆ ಅದನ್ನು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ಅದೇ ದಾರಿಯಲ್ಲಿ ಅವ್ರು ಮುಂದೆ ಹೋಗ್ಬಿಟ್ಟು ದೇ ಹ್ಯಾವ್ ಡನ್ ಸೋ ಗುಡ್ ಫಾರ್ ದೆಮ್ಸೆಲ್ಸ್. ಲೈಕ್ ವೈಸ್ ನಮ್ಮ ಮಕ್ಕಳು, ನಮ್ಮ ದೇಶದಲ್ಲಿನೂ ಈ ಥರ ಮಕ್ಕಳು ಯಾರಿದ್ದಾರೆ ಅವರದ್ದು ಆ ಪ್ಲಸ್ ಪಾಯಿಂಟ್ ಏನಿರುತ್ತೆ ನೋಡ್ಕೊಂಡ್ಬಿಟ್ಟು ಇಫ್ ವಿ ಚಾನಲೈಸ್ ದೆಮ್ ಇನ್ ದ ರೈಟ್ ಡೈರೆಕ್ಷನ್, ದೇ ವಿಲ್ ಡೂ ವೆರಿ ವೆಲ್ ಫಾರ್ ದೆಮ್ಸೆಲ್ಸ್ ಆ್ಯಂಡ್ ಡೆಫಿನೆಟ್ಲಿ ಫಾರ್ ದ ಸೊಸೈಟಿ ಆಲ್ಸೋ ಸರ್. ಈ ರೀತಿಯ ಸಾಮಾಜಿಕವಾದಂಥ ಬೆಳವಣಿಗೆಗೆ ಎಲ್ಲರೂ ಕಾರಣೀಭೂತರಾಗಬೇಕು. ಮಕ್ಕಳ ಸಕಾರಾತ್ಮಕವಾದಂಥ ಬೆಳವಣಿಗೆ ಆಗಬೇಕು. ಅವರಿಗೆ ಯಾವ ಪ್ರತಿಭೆ ಇದೆ, ಯಾವ ಟ್ಯಾಲೆಂಟ್ ಇದೆ ಅನ್ನೋದನ್ನು ಗುರುತಿಸಿ ಸಮಾಜ ಅವರಿಗೆ ಆ ಅವಕಾಶಗಳನ್ನು ಕಲ್ಪಿಸಿ ಕೊಟ್ಟರೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಸಾಧ್ಯ ಆಗುತ್ತದೆ ಅಂತ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರುವ ಡಾಕ್ಟರ್ ಅಪೂರ್ವ ಮೇಡಮ್ ಅವರು ಅಂತರ್ವಾಣಿಗೆ ಆಗಮಿಸಿ ತಮ್ಮ ಬಹಳ ಮೌಲಿಕವಾದಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ ಸಮಯ ಬಿಡು ಮಾಡಿಕೊಂಡು ಅಂತರ್ವಾಣಿಯ ಮೂಲಕವಾಗಿ ತಮ್ಮ ವಿಶೇಷ ಚಿಂತನೆಯನ್ನು ಮಂಡಿಸಿರುವ ಡಾಕ್ಟರ್ ಅಪೂರ್ವ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.